ಭಕ್ತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯ ಶಿರಂ ವಿಜೇತಾಂ ಭುವಿ ನಿಷ್ಟಾತ್ಮೀಯ ಪರಂ ವರಪ್ರದ ಗುರು ವೈರಾಗ್ಯ ಭಾಗ್ಯೋದಧೌ ವೇದಾಂತಾಮೃತ ಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ಗುರೋಃ ಶ್ರೀಶೈಲಾನ್ವಯ ಕೌಸ್ತುಭಸ್ಥಿತನೇಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧು ಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣ ಸದ್ದೇಶಿಕಂ ಶ್ರೀವಾಸರಂಗಪರಕಾಲಮುನಿತ್ರಯಾಪ್ತಲಕ್ಷ್ಮಾತ್ಮರಕ್ಷಣೈತಿ ತ್ವಯುಗಾಗಮಾन्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारकृपात्तचिह्नं श्री श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारकृपाश्रयं नगेशपादविनतं श्रीनिवासमुनिं भजे। नव्यरङ्गयतीन्द्राङ्घ्रि पङ्कजभ्रमराहितं नव्यमङ्गलभूषं श्रीवरदार्यगुरुं भजे। श्रीमान् वेङ्कटनाथार्य कवितार्किकेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मव्यामोहतस्तरितराणि मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। यस्य सारस्वतस्रोतोक्लो माधवासितं श्रुतीनां श्रमायालं जठारिं तमुपास्महे। वन्दे वैकुण्ठसेनान्यं देवं सूत्रवती सखं यद्वेत्र शिखरस्पन्दे विश्वमेतद्व्यवस्थितं सह धर्मचर्यं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं ज्ञानानन्दमयं देवं निर्मलस्फटिकाक्षिम् आधारं सर्वविद्यानां हयग्रीवमुपास्महे। लक्ष्मीनेत्रोत्पलश्रीसरदपरिचयादेकदेशसंवर्धमानः नाभीनाळीकरिङ्खण्मधुकरपटलीदत्तहस्तावलम्बः अस्माकं सम्पदोघानविरलतुलसीदामसञ्जातभूमा काळिन्दी कान्तिहारी कलेतु वपुषः काळिमा कैटभारेः। ಜೀವಸರದಲ್ಲಿ ಜೀವಸ್ವರೂಪದ ನಿರೂಪಣೆ ವಿಷಯವನ್ನೆಲ್ಲ ನೋಡಿ. ಈಗ ಜೀವ ನಾನಾತ್ವವನ್ನ ನಿರೂಪಣೆ ಮಾಡ್ತಾರೆ 10ನೇ ಶ್ಲೋಕ ಜೀವಸರದಲ್ಲಿ. ಭಿನ್ನಾಃ ಜೀವಾ ಸ್ವತಃ ಸ್ಯುಃ प्रतिनियततया धी स्मृति इच्छा सुखादेः चेतोभेदात् व्यवस्था न तु भवति यथा देह बाह्याक्ष भेदात् नित्यान् भिन्नांश्च जीवान् कथयति निगमः तद्धि न उपाधितः स्यात् आत्माद्वैतश्रुतीनाम् इतरहृदयता तत्र तत्रैव सिद्धा। ಪ್ರಧಾನವಾಗಿ ಅನುಮಾನದಿಂದಲೂ ಮತ್ತೆ ಅನುಭವ, ಪ್ರತ್ಯಕ್ಷ ಅನುಭವ, ಅನುಮಾನ, ಪ್ರಧಾನವಾಗಿ ಶ್ರುತಿಗಳು, ಈ ಎಲ್ಲ ಪ್ರಮಾಣದಿಂದಲೂ ಸ್ವಾಭಾವಿಕವಾದ ಜೀವನಾನಾತ್ವ ಅದನ್ನ ನಿರೂಪಣೆ ಮಾಡ್ತಾರೆ. ಇಲ್ಲಿ ಜೀವಾತ್ಮ ಸ್ವರೂಪ ಆದ್ಮೇಲೆ ಜೀವನ ಒಬ್ಬನೇ ಅನೇಕವೇ ಅಂತ ಹೇಳೋದು ಇದು ಬಹಳ ವಿವಾದಕ್ಕೆ ಒಳಗಾದಂತಹ ವಿಷಯ. ರಹಸ್ಯ ತ್ರಿಸಾರದಲ್ಲಿ ಸ್ವಾಮಿ ದೇಶಿಕನ್ನೆಲ್ಲ ಸಂಗ್ರಹಿಸಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಆತ್ಮೈಕ್ಯಂ ದೇವತೈಕ್ಯಂ ಅಂತ ಹೇಳ್ಬಿಟ್ಟು ತ್ರಿಕ ಸಮಧಿಗತ ತುಲ್ಯತಾ ಐಕ್ಯಂ ಅನ್ಯತ್ರ ಐಶ್ವರ್ಯಂ ಇತ್ಯಾದಿ ಅನುಗುಣಪಣಿತೀಹಿ ನ ಆದ್ರಿಯಂತೆ ಅಂತ ಹೇಳಿ, ಯಾರು ಜ್ಞಾನಿಗಳು ಅದನ್ನೆಲ್ಲ ಒಪ್ಕೊಳ್ಳೋದಿಲ್ಲ. ಆತ್ಮೈಕ್ಯ, ದೇವತೈಕ್ಯ, ತ್ರಿಕ ಸಮಧಿಗತ, ತುಲ್ಯತೈಕ್ಯಂ, ತ್ರಯಾಣಾಂ ಅನ್ಯತ್ರ ಐಕ್ಯಂ, ಈ ರೀತಿ ಎಲ್ಲ ವಿಧ ವಿಧವಾದ ವಾದಗಳು ಇದೆ. ಆದರೆ ಶ್ರುತಿ ಸ್ಪಷ್ಟವಾಗಿ ಪ್ರಮಾಣಗಳು, ಶ್ರುತಿ ಸ್ಮೃತಿಗಳೆಲ್ಲ ಪ್ರಮಾಣಗಳು ಸ್ಪಷ್ಟವಾಗಿ ತಿಳಿಸುತ್ತೆ ಜೀವನಾನಾತ್ಮವನ್ನು, ಜೀವನಿಗೂ ಪರಮಾತ್ಮನಿಗೂ ಭೇದ ಇದೆಲ್ಲವನ್ನು. ಅದರಲ್ಲಿ ಜೀವನಾನಾತ್ಮವನ್ನು ಇಲ್ಲಿ ಧೀ ಸ್ಮೃತಿ ಇಚ್ಛಾ ಸುಖಾದೇಹೇ ಪ್ರತಿನಿಯತತೆಯ ಜೀವಾಹ ಸ್ವತಃ ಭಿನ್ನಾಹ ಸ್ಯುಹು. ಜೀವಾತ್ಮರು, ಇದು ನೈಯಾಯಿಕರು ಕೂಡ ಒಪ್ಕೊಳ್ತಾರೆ, ಸಾಂಖ್ಯರು ಒಪ್ಕೊಳ್ತಾರೆ. ಜೀವನಾನಾತ್ವವನ್ನ ನೈಯಾಯಿಕರು
ಸಾಂಖ್ಯರು ಇವರೆಲ್ಲ ಒಪ್ಕೊಳ್ತಾರೆ, ಪೂರ್ವಮೀಮಾಂಸಕರು ಒಪ್ಕೊಳ್ತಾರೆ. ಆದರೆ ಅದ್ವೈತದಲ್ಲಿ ಇದನ್ನ ಒಪ್ಕೊಳ್ಳೋದಿಲ್ಲ. ಅದ್ವೈತದಲ್ಲಿ ಅನೇಕ ಇರುವ ಭೇದ ಸ್ವಾಭಾವಿಕ ಇದು. ಯಾದವ ಪ್ರಕಾಶರು, ಭಾಸ್ಕರರು ಇವರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆ ಇದೆ. ಧೀ ಸ್ಮೃತಿ ಅದರಲ್ಲಿ ಪ್ರಧಾನವಾಗಿ ಬುದ್ಧಿ, ಸ್ಮರಣೆ, ಇಚ್ಛೆ, ಸುಖ ದುಃಖ ಇದೆಲ್ಲ ಆತ್ಮನ ಧರ್ಮಗಳು ಅಂತ ನೈಯಾಯಿಕರು ಹೇಳ್ತಾರೆ. ಇಲ್ಲಿ ಜನನ ಮರಣ ಮೊದಲಾದವುಗಳೆಲ್ಲ ಒಬ್ಬೊಬ್ಬರಿಗೂ ಬೇರೆ ಬೇರೆ ಆಗಿರೋದು ನಮಗೆ ಅನುಭವದಲ್ಲಿ ಸ್ಪಷ್ಟವಾಗಿ ಸಿಗುತ್ತೆ. ಆದ್ದರಿಂದಲೇ ಸ್ವತಃ ಜೀವರು ಭಿನ್ನ ಭಿನ್ನರಾಗಿಯೇ ಇದ್ದಾರೆ ಅನ್ನೋದು ತಿಳಿದು ಬರುತ್ತೆ. ದೇಹ ಬಾಹ್ಯ ಅಕ್ಷ ಭೇದಾತ್. ಬಾಹ್ಯಾಕ್ಷ ಅಂದ್ರೆ ಬಾಹ್ಯೇಂದ್ರಿಯಗಳು, ಅಕ್ಷ ಅಂದ್ರೆ ಇಂದ್ರಿಯಗಳು. ದೇಹ ಮತ್ತೆ ಬಾಹ್ಯೇಂದ್ರಿಯಗಳು ಅವುಗಳ ವ್ಯವಸ್ಥೆ ಯಥಾನುಭವತಿ. ಇದರಿಂದ ಭೇದ ಅಂತ ಹೇಗೆ ಹೇಳಕ್ ಸಾಧ್ಯವಾಗೋದಿಲ್ವೋ ಅದೇ ರೀತಿ ಚೇತೋ ಭೇದಾತ್ ವ್ಯವಸ್ಥಾ ನತು ಭವತಿ. ಮೊದಲು ಜೀವಾತ್ಮರು ಅನೇಕರು ಅಂತ ಹೇಳಿದ್ರು, ಆದರೆ ಅದರಲ್ಲಿ ಪೂರ್ವ ಪಕ್ಷ ಏನು ಅಂತ ಹೇಳಿದ್ರೆ ಶರೀರ ಬೇರೆ ಬೇರೆ ಇರೋದ್ರಿಂದ ಜೀವರು ಬೇರೆ ಅಂತ ತಿಳಿದು ಬರ್ತಾ ಇದ್ದಾರೆ ಅಷ್ಟೇ ಅನ್ನೋದು ಒಂದು. ಆ ರೀತಿ ಒಂದು ವಾದವಾಗಲಿ, ಅಥವಾ ಇಂದ್ರಿಯಗಳು ಬೇರೆ ಬೇರೆ ಇರೋದ್ರಿಂದ ನಾವು ಬೇರೆ ಅಂತ ತಿಳಿದಿದ್ದೀವಿ, ನಿಜವಾಗ್ಲೂ ಆತ್ಮರುಗಳು ಬೇರೆ ಇಲ್ಲ ಅನ್ನೋದು. ಸುಖ ದುಃಖಗಳು ಶರೀರ ಬೇರೆ ಇರೋದ್ರಿಂದ ಬೇರೆ ಬೇರೆ ಸುಖ ಬರ್ತಾ ಇದೆಯೇ ಹೊರತು ಎಲ್ಲರೂ ಅನೇಕ ಜೀವರುಗಳು ಇಲ್ಲ ಅಂತ ಹೇಳಿದ್ರೆ, ಅಥವಾ ಇಂದ್ರಿಯಗಳು ಅನೇಕ ಒಂದೊಂದು ಶರೀರದಲ್ಲೂ ಇಂದ್ರಿಯಗಳು ಇರೋದ್ರಿಂದ ಸುಖ ದುಃಖಗಳು ಬರ್ತಾ ಇದೆ, ಬೇರೆ ಬೇರೆ ಅನುಭವ, ಜೀವರು ಅನೇಕವಾಗಿಲ್ಲ ಹಾಗೆ ಹೇಳೋದು ಇದು ಹೇಗೆ ಸಾಧ್ಯವಿಲ್ವೋ ಹಾಗೆಯೇ ಅಂತಃಕರಣ ಅಂತ ಹೇಳುವ ಮನಸ್ಸು, ಅದರ ಭೇದದಿಂದಲೂ ಕೂಡ ಈ ವ್ಯವಸ್ಥೆಯನ್ನ ಹೇಳಕ್ಕಾಗುವುದಿಲ್ಲ. ಇದು ಪ್ರಧಾನವಾದ ಪೂರ್ವಪಕ್ಷ. ಅಂತಃಕರಣ ಭೇದದಿಂದಲೇ ಜೀವನಾನಾತ್ವ ಅನ್ನೋದನ್ನ ಅದ್ವೈತ ಪಕ್ಷದಲ್ಲಿ ಮತ್ತೆ ಭಾಸ್ಕರರು ತಿಳಿಸ್ತಾರೆ. ಇದನ್ನ ಅಂತಃಕರಣ ಭೇದದಿಂದ ಅಂತ ಹೇಳ್ಬಿಟ್ಟು. ಸಾಂಖ್ಯರು ಜೀವ ಬಹುತ್ವವನ್ನು ಒಪ್ಕೊಂಡ್ರು ಕೂಡ ಸುಖ ದುಃಖಗಳೆಲ್ಲ ಅಂತಃಕರಣಗಳಿಗೆ ಹೇಳಿದ್ರು, ಪ್ರಕೃತಿಗೆ ಹೇಳಿದ್ರು, ಜೀವನಿಗೆ ಇಲ್ಲ ಅಂತ ಹೇಳಿದ್ರು. ನಿರ್ವಿಶೇಷವಾದ ಆತ್ಮ ಅನೇಕರಿದ್ದಾರೆ ಅಂತ ಹೇಳಿದ್ರು ಸಾಂಖ್ಯರು. ನಿರ್ವಿಶೇಷದ ಆತ್ಮ ಒಬ್ಬನೇ ಅಂತ ಅದ್ವೈತದಲ್ಲಿ ಹೇಳಿದ್ರು. ಅನೇಕ ವಿಧವಾಗಿ ನಿರೂಪಣೆ ಮಾಡ್ತಾರೆ ಇದನ್ನ. ಆದರೆ ಇಲ್ಲಿ ಮೊದಲು ಸಾಮಾನ್ಯವಾಗಿ ದೇಹದ ಭೇದದಿಂದ ಜೀವ ಭೇದವನ್ನು ಹೇಗೆ ಹೇಳಕ್ಕಾಗಲ್ವೋ ಅದೇ ರೀತಿಯಲ್ಲಿ ಬಾಹ್ಯೇಂದ್ರಿಯಗಳು ಅನೇಕವಾಗಿರೋದ್ರಿಂದ ಸುಖ ದುಃಖಾದಿ ವ್ಯವಸ್ಥೆಯನ್ನು ಹೇಗೆ ನಾವು ಹೇಳಕ್ಕೆ ಸಾಧಿಸಕ್ಕಾಗೋದಿಲ್ವೋ ಅದೇ ರೀತಿ ಅಂತಃಕರಣ ಭೇದದಿಂದಲೂ ಕೂಡ ನಾವು ಜೀವಭೇದ, ಬರೀ ಅಂತಃಕರಣ ಭೇದವೇ ಹೊರತು ಜೀವರಲ್ಲಿ ಭೇದವಿಲ್ಲ ಅಂತ ಹೇಳೋದು ಸಾಧ್ಯವಿಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ರು. ಯಾಕೆ ಅಂದ್ರೆ ನಿಗಮಃ ಜೀವಾನ್ ನಿತ್ಯಾನ್ ಭಿನ್ನಾಂಶ ಕಥೇತಿ. ಶ್ರುತಿ ಸ್ಪಷ್ಟವಾಗಿ ನಿತ್ಯರಾದ ಜೀವರು ಅನೇಕರು ಅನ್ನೋದನ್ನ ತಿಳಿಸುತ್ತೆ. ತತು ಉಪಾಧಿತಃ ನಹಿ ಸ್ಯಾತ್. ಅದು ಒಂದು ಉಪಾಧಿಯಿಂದ ಆಗಿಲ್ಲ, ಯಾವುದೋ ಒಂದು ಕಾರಣದಿಂದ ಆಗಿಲ್ಲ ಅದು ಅನ್ನೋದನ್ನ ಸ್ವತಃ ನಿತ್ಯೋ ನಿತ್ಯಾನಾಂ ಚೇತನಃ ಚೇತನಾನಾಂ. ಪರಸ್ಪರ ನಿತ್ಯರು ಭಿನ್ನರು. ಕೆಲವರು ಜೀವ ನಿತ್ಯ ಅಂತ ಹೇಳ್ತಾರೆ, ಅದ್ವೈತದಲ್ಲಿಯೂ ನಿತ್ಯನಾದ್ರೂ ಆತ್ಮ ಅನೇಕವಿಲ್ಲ ಅಂದ್ರೆ ನಿತ್ಯಾನಾಂ ಅಂತ ಹೇಳಿದೆ ಇಲ್ಲಿ. ಚೇತನಶ್ಚೇತನಾನಾಂ ನಿತ್ಯಾನಾಂ ಚೇತನಾನಾಂ. ಬಹುತ್ವ ಒಪ್ಕೊಳ್ಳದೆ ಹೋದ್ರೆ ನಿತ್ಯವತ್ವವನ್ನು ಒಪ್ಕೊಳ್ಳಕ್ಕಾಗೋದಿಲ್ಲ ಆವಾಗ. ಆದ್ದರಿಂದ ಇಲ್ಲಿ ಏಕಃ ಬಹುನಾಮ್ ಅನ್ನೋ ಕಡೆ ಕಷ್ಟ ಬರುತ್ತೆ ಹೇಳೋದು. ನಿತ್ಯಾನಾಂ ಚೇತನಶ್ಚೇತನಾನಾಂ ಅಲ್ಲಿ ಅನೇಕರು ಚೇತನರು ಅವರೆಲ್ಲ ಔಪಾಧಿಕ ಅಂತ ಹೇಳಿದ್ರೆ ಏಕಃ ಬಹುನಾಮ್ ಅನ್ನೋದ್ರಲ್ಲಿ ಅಲ್ಲಿ ಕಷ್ಟವಾಗುತ್ತೆ. ಇದೆಲ್ಲ ಹೇಳೋದು ಉಪಾಧಿಯಿಂದ ಅಂತ ಹೇಳೋದಕ್ಕೆ ಕಷ್ಟವಾಗುತ್ತೆ. ಆದ್ದರಿಂದ ಅನೇಕತ್ವ ವ್ಯವಹಾರ ಔಪಾಧಿಕ ಅಂದ್ರೆ ನಿತ್ಯತ್ವ ವ್ಯವಹಾರವು ಔಪಾಧಿಕವಾಗಬೇಕು. ನಿತ್ಯತ್ವವು ಇಲ್ಲಿ ಇದೇ ಒಂದೇ ಶ್ರುತಿಯಲ್ಲಿ ಅನೇಕತ್ವ ಅನ್ನೋದು ಔಪಾಧಿಕ ಅಂದ್ರೆ ನಿತ್ಯತ್ವವು ಕೂಡ ಔಪಾಧಿಕವಾಗ್ಬಿಡುತ್ತೆ. ನಿತ್ಯವಾದ ಆತ್ಮನೇ ಇಲ್ಲದೆ ಹೋಗ್ಬಿಡುತ್ತಾಗ ಆತ್ಮನಿಗೆ ನಾಶವನ್ನೇ ಹೇಳಬೇಕು. ಆದ್ದರಿಂದ ನಿತ್ಯಾನಾಂ ಬಹುನಾಂ ಎರಡು ಸಹಜ ಅಂತ ಒಪ್ಪಬೇಕು. ಆತ್ಮರು ಅನೇಕರು ಅನ್ನೋದನ್ನ ಇಲ್ಲಿ ಸಾಧಿಸ್ತಾರೆ.
ಇದು ಅನೇಕತ್ವ ಜೀವಾತ್ಮರುಗಳ ನಾನಾತ್ವವನ್ನ ಗೀತಾ ಭಾಷ್ಯದಲ್ಲಿಯೂ ಆರಂಭದಲ್ಲಿಯೇ 2ನೇ ಅಧ್ಯಾಯದಲ್ಲಿ ಹೇಳಿದ್ರು. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅನ್ನುವ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾರೆ ಆತ್ಮಬಹುತ್ವವನ್ನ ಭಾಷಿಕಾರರು. ಅಲ್ಲಿಯೂ ಹಾಗೆ ನತ್ವೇವಾಹಂ ಜಾತುನ ಆಸಂ, ನಾನು ಇರ್ಲಿಲ್ಲ ಅಂತ ಇಲ್ಲ, ನೀನು ಇರ್ಲಿಲ್ಲ ಅಂತ ಇಲ್ಲ, ಎಲ್ಲರೂ ಇದ್ರು ಯಾವಾಗಲೂ ನಿತ್ಯರು. ನೇಮೇ ಪ್ರಜಾ ಅಂತ ಹೇಳಿದಾಗ ಜನಾಧಿಪಾಹ ಹೇಳಿದಾಗ ಈ ರಾಜರುಗಳು, ಅಲ್ಲಿ ಬಹುತ್ವ ಬಂತು. ಅಲ್ಲ ನಾನು ನೀನು ಈ ಜನಾಧಿಪರು ಎಲ್ಲ ಆತ್ಮಬಹುತ್ವವನ್ನು ತಿಳಿಸುತ್ತೆ. ಅಲ್ಲಿ ಆತ್ಮಬಹುತ್ವವನ್ನ ವಿವರಿಸ್ತಾರೆ ಭಾಷಿಕಾರರು ಭಾಷ್ಯದಲ್ಲಿ. ಹೀಗೆ ಆತ್ಮರ ಬಹುತ್ವಕ್ಕೆ ಪ್ರಮಾಣಗಳು, ಶ್ರುತಿ ಸ್ಮೃತಿಗಳ ಪ್ರಮಾಣಗಳು ಸ್ಪಷ್ಟವಾಗಿದೆ. ಹಂಗಾದ್ರೆ ಆತ್ಮ ಜೀವನಿಗೂ ಬ್ರಹ್ಮನಿಗೂ ಐಕ್ಯವನ್ನು ಹೇಳುವ ಇದೆಯಲ್ಲ ಕೆಲವು ಶ್ರುತಿಗಳು, ಅದಕ್ಕೆ ಏನು ಅರ್ಥ ಮಾಡಬೇಕು? ಆತ್ಮಾದ್ವೈತ ಶ್ರುತೀನ ಇತರ ಹೃದಯದ ತತ್ರ ತತ್ರ ಇವ ಸಿದ್ಧ. ಬೇರೆ ರೀತಿಯಲ್ಲಿ ಅದು ಅಭಿಪ್ರಾಯ, ಶ್ರುತಿಯಲ್ಲಿ ಹೇಗೆ ಅದರ ಅಭಿಪ್ರಾಯ ಅನ್ನೋದು ಅಲ್ಲಲ್ಲಿಯೇ ನಮಗೆ ತಿಳಿದು ಬರುತ್ತೆ ಅಂದ್ರು. ಅಯಮಾತ್ಮ ಬ್ರಹ್ಮ ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಇದಂ ಸರ್ವಂ ಯದಯಮಾತ್ಮ, ಇವೆಲ್ಲ ಐಕ್ಯವನ್ನು ಹೇಳೋ ಹಾಗಿದೆ ಈ ವಾಕ್ಯಗಳೆಲ್ಲ. ಜೀವನಿಗೆ ಮತ್ತೆ ಬ್ರಹ್ಮನಿಗೂ ಅಭೇದವನ್ನು ಹೇಳುವಂತಹ ಒಬ್ಬನೇ ಆತ್ಮ ಅಂತ ಹೇಳಿದ್ರೆ ಈ ಶ್ರುತಿಗಳಿಗೆ ಅಲ್ಲಲ್ಲೇ ತಾತ್ಪರ್ಯ ಯಾವುದು ಅನ್ನೋದು ವಿರೋಧವಿಲ್ಲದೆ ಇರೋ ಹಾಗೆ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅದರಲ್ಲಿಯೇ ನಮಗೆ ತಿಳಿದು ಬರುತ್ತೆ. ಈ ಅಭೇದ ನಿರ್ದೇಶ ಶರೀರಿ ಭಾವ ಅನ್ನುವುದೇ ಮುಂದೆ ಬುದ್ಧಿಸರದಲ್ಲಿ ಅದನ್ನ ಸಮರ್ಥನೆ ಮಾಡ್ತಾರೆ ಅಂತ ಹೇಳಿದ್ರು, ಶರೀರಿ ಭಾವವನ್ನ. ಅದರಿಂದಲೇ ಅಭೇದ ಅನ್ನ ಹೇಳಕ್ಕೆ ಸಾಧ್ಯ ಅನ್ನೋದು ಭೇದಕ್ಕೂ ಅಭೇದಕ್ಕೂ ವ್ಯತ್ಯಾಸ, ವಿರೋಧವಿಲ್ಲದೆ ಇರುವ ಹಾಗೆ ನಿರೂಪಣೆ ಮಾಡೋದು ಅಂತ ಹೇಳೋದು ಬಹಳ ಪ್ರಧಾನ ನಮಗೆ ಇಲ್ಲಿ. ಆದ್ದರಿಂದ ವಿರೋಧವಿಲ್ಲದೆ ಇರುವ ಹಾಗೆ ಅರ್ಥ ಮಾಡ್ಬೇಕಾದ್ರೆ ಈ ರೀತಿ ಅರ್ಥ ಮಾಡಬೇಕು ಅಂದ್ರು. ಅದಕ್ಕೆ ಇಲ್ಲಿ ಸ್ವಲ್ಪ ವಿವರಿಸ್ತಾರೆ. ಸಂಸ್ಕೃತ ವ್ಯಾಖ್ಯಾನದಲ್ಲಿ ಸ್ವಲ್ಪ ವಿಸ್ತಾರವಿದೆ. ಆಕಾಶ ಅನ್ನೋದು ಇವಾಗ ಘಟಾದಿಭೇದದಿಂದ ಘಟಾಕಾಶ ಅಂತ ಹೇಳ್ತೀವಿ. ಘಟಾಕಾಶ ಅಂತ ಹೇಳುವಾಗ ಘಟಗಳು ಒಂದೊಂದು ಮಡಿಕೆಯಲ್ಲೂ ಒಳಗಡೆ ಒಂದು ಆಕಾಶ ಇದೆ, ಸ್ಪೇಸ್. ಅದು ಹೇಗೆ ಬೇರೆ ಬೇರೆ ಅಂತ ಅನ್ಸುತ್ತೆ ಅಂದ್ರೆ ಘಟ ಅನ್ನುವ ಒಂದು ಉಪಾಧಿಯಿಂದ ಆ ಘಟ ಒಡೆದು ಹೋದ್ರೆ ಆಕಾಶವೆಲ್ಲ ಒಂದೇ ಆಗ್ಬಿಡುತ್ತೆ. ಮನೆಯಲ್ಲಿಯೂ ಹಾಗೆ ಈಗ ಹಾಲು ರೂಮು ಎಲ್ಲ ಇದೆ, ಇದೆಲ್ಲ ಗೋಡೆಗಳಿದೆ ಮಧ್ಯ, ಇದೆಲ್ಲ ಉಪಾಧಿಗಳು. ಈ ಗೋಡೆ ಎಲ್ಲ ತೆಗೆದು ಹಾಕ್ಬಿಟ್ರೆ ಎಲ್ಲ ಒಂದೇ ಆಕಾಶ ಆಗ್ಬಿಡುತ್ತೆ, ಎಲ್ಲ ಸೇರ್ಬಿಟ್ಟಾಗ. ಈ ಭೇದ ಅಂತ ಹೇಳೋದು ಆಕಾಶದಲ್ಲಿ ಹೇಗೆ ಬಂತು ಅಂದ್ರೆ ಈ ಉಪಾಧಿಯಿಂದ ಬಂದಿರೋದು. ಘಟದ ಒಂದು ಹೊರಮೈ ಏನಿದೆಯೋ ಅದು ಬೇರೆ ಬೇರೆ ಆಕಾಶವನ್ನ ಬೇರೆ ಬೇರೆ ಅಂತ ಕಾಣೋ ಹಾಗೆ ತೋರಿಸ್ತಿದೆ. ಎಲ್ಲ ಆಕಾಶವೂ ಒಂದೇ. ಅದು ಹೋದ್ರೆ ಆಕಾಶ ಒಂದೇ ಆಗ್ಬಿಡ್ಬೇಕು. ಆದ್ರಿಂದ ಘಟ ಎಲ್ಲ ಒಡೆದು ಹೋದ್ರೆ ಏನಾಗುತ್ತೆ, ಆಕಾಶ ಒಂದಾಗುತ್ತೆ. ಅದರಂತೆಯೇ ಆತ್ಮ ಒಬ್ಬನೇ ಇದ್ರೂ ಕೂಡ ಅಂತಃಕರಣ ಭೇದದಿಂದಲೇ ಸುಖ ದುಃಖಾದಿ ವ್ಯವಸ್ಥೆಗಳನ್ನ ಸಮರ್ಥನೆ ಮಾಡಬಹುದು ಅಂತ ಅದ್ವೈತಿಗಳು. ಮನಸ್ಸು ಅನ್ನೋದು ಒಳಗಡೆಯ ಒಂದು ಇಂದ್ರಿಯವಿದೆ ಅಂತಃಕರಣ ಅಂತ. ಅಂತಃಕರಣದಲ್ಲಿ ಭೇದ, ಅದರಿಂದಲೇ ಒಂದೊಂದು ಶರೀರದಲ್ಲೂ ಒಂದೊಂದು ಅಂತಃಕರಣವಿದೆ. ಅದಕ್ಕೆ ಜೀವ ಭಾವ ಹೇಗೆ ಬರುತ್ತೆ ಅದಕ್ಕೆ ವಿಧವಾಗಿ ಹೇಳ್ತಾರೆ. ಅದರಲ್ಲಿ ಒಂದು ಬಿಂಬ ಪ್ರತಿಬಿಂಬ ವಾದವನ್ನ ಕೆಲವರು ಹೇಳಿದ್ರು, ಕೆಲವರು ಅವಚ್ಛೇದಕವಾದ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಬೇರೆ ಬೇರೆ ರೀತಿಯಲ್ಲಿ ಎರಡು ಅಭಿಪ್ರಾಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ ಅದ್ವೈತ ಗ್ರಂಥಗಳಲ್ಲಿ. ಚಂದ್ರನ ಒಬ್ಬನೇ ಚಂದ್ರ ಇದ್ದಾನೆ, ಅನೇಕ ಸರೋವರಗಳಲ್ಲಿ ಒಂದೊಂದರಲ್ಲಿಯೂ ಒಬ್ಬೊಬ್ಬ ಚಂದ್ರ ಇರೋ ಹಾಗೆ ಕಾಣ್ತಾನಲ್ಲ, ಆ ರೀತಿ ಅಂತ ಹೇಳಿದ್ರು. ಈ ಆ ಘಟಾಕಾಶ ಅನ್ನೋದು ಅದು ಬಿಂಬ ಪ್ರತಿಬಿಂಬವಾದ. ಘಟಾಕಾಶ ಅಂತ ಹೇಳುವಾಗ ಘಟದಿಂದ ಒಳಗಡೆ ಒಂದೊಂದು ಘಟದಲ್ಲಿಯೂ ಒಂದೊಂದು ಆಕಾಶ ಇರೋ ಹಾಗಿದೆ ಬೇರೆ ಬೇರೆಯಾಗಿ, ಆದರೆ ಎಲ್ಲ ಒಂದೇ ಆಕಾಶ ಇರೋದು, ಇದು ಅವಚ್ಛೇದವಾದ ಅಂತ ಹೆಸರು. ಈ ರೀತಿ ಅದನ್ನ ವಿವರಣೆ ಮಾಡ್ತಾರೆ. ಇದೆಲ್ಲ ಭಾಷಿಕಾರರು ಜಿಜ್ಞಾಸಾಧಿಕರಣದಲ್ಲಿ ವಿಸ್ತಾರವಾಗಿ ಪರೀಕ್ಷೆ ಮಾಡಿ ಪೂರ್ವ ಪಕ್ಷವನ್ನು ವಿಸ್ತಾರವಾಗಿ ಹೇಳಿ ಸಿದ್ಧಾಂತವನ್ನು ಅದಕ್ಕೆ ಹೇಗೆ ಅರ್ಥ ಮಾಡಬೇಕು, ಅದು ಹೇಗೆ ಸರಿ ಇಲ್ಲ ಅನ್ನೋದನ್ನ ನಿರೂಪಣೆ ಮಾಡಿದ್ದಾರೆ. ಆದ್ರಿಂದ ಇದು ಕೇವಲ ಶರೀರ ಭೇದದಿಂದಲೋ ಅಥವಾ ಇಂದ್ರಿಯಗಳ ಭೇದದಿಂದ ವ್ಯವಸ್ಥೆ ಸುಖ ದುಃಖ ಎಲ್ಲ ಬರುತ್ತೆ ಅಂತ ಹೇಳಕ್ ಸಾಧ್ಯವಿಲ್ವೋ, ಹಾಗೆ ಅಂತರಿಂದ್ರಿಯವಾದ ಮನಸ್ಸು ಅಥವಾ ಅಂತಃಕರಣ ಭೇದದಿಂದಲೂ ಇದು ಸಾಧ್ಯವಿಲ್ಲ, ಅದು ಕೂಡ ಅಚೇತನವೇ. ಆದ್ದರಿಂದ ಸುಖ ದುಃಖ ಅನ್ನೋದು ಹೇಗೆ ಬರುತ್ತೆ ಅನ್ನೋದು ದೊಡ್ಡ ವಿಷಯ.
ಪ್ರತಿಯೊಬ್ಬರಿಗೂ ಅನುಭವ ಅನ್ನೋದನ್ನ ತಪ್ಸಕ್ಕಾಗೋದಿಲ್ಲ, ಸುಖ ದುಃಖಗಳ ಅನುಭವ. ಅದಕ್ಕೆ ನಾವು ಔಪಾಧಿಕ ಅಂತ ಹೇಳಿದ್ರೆ ಎಲ್ಲ ಅಚೇತನಕ್ಕೆ ನಾವು ಅದನ್ನ ಆರೋಪಣೆ ಮಾಡಕ್ಕಾಗೋದಿಲ್ಲ. ಅಚೇತನದ ಮೇಲೆ, ಅಚೇತನಕ್ಕೆ ಸುಖ ಬರೋದಿಲ್ಲ. ನಮ್ಮ ದೇಹದಲ್ಲಿ ಗಾಯ ಆದ್ರೆ ನೋವು, ಶರೀರಕ್ಕೆ ನೋವಾಗೋದಿಲ್ಲ. ಯಾರಿಗೆ ನೋವಾಗುತ್ತೆ? ಅಂತಃಕರಣಕ್ಕೆ ಅಂತ ಹೇಳಕ್ ಸಾಧ್ಯವೇ? ಅಂದ್ರೆ ಶರೀರ ಹೇಗೆ ಅಚೇತನವೋ ಅಂತಃಕರಣವೂ ಅಚೇತನವೇ. ಶರೀರ ಅನುಭವಿಸಕ್ಕಾಗೋದಿಲ್ಲ, ಜ್ಞಾನವಿಲ್ಲ. ಶರೀರಕ್ಕಲ್ಲ ನೋವು ಅಂತ ಹೇಳಿದ್ರೆ, ಶರೀರದ ಒಳಗಡೆ ಇರುವ ಮನಸ್ಸು ಅದು ಅಚೇತನವೇ, ಅದಕ್ಕೂ ಜ್ಞಾನವಿಲ್ಲ, ಅದು ಹೇಗೆ ಅನುಭವಿಸುತ್ತೆ? ಆದ್ದರಿಂದ ಅಂತಃಕರಣ ಭೇದದಿಂದ ಅಂತ ಹೇಳಿದ್ರೆ ಬ್ರಹ್ಮನ ಒಂದು ಛಾಯೆ ಇದೆ ಅಲ್ಲಿ, ಅಂದ ಚಿಚ್ಛಾಯಾಪತ್ತಿ ಅಂತ ಹೇಳ್ತಾರೆ. ಚಿಚ್ಛಾಯಾಪತ್ತಿ ಅಂತ ಹೇಳ್ಬಿಟ್ಟು, ಸೂರ್ಯನ ಬೆಳಕು ಒಂದು ಗೋಡೆ ಮೇಲೆ ಪ್ರತಿಫಲನವಾದ್ರೆ ಆ ಪ್ರತಿಫಲನವಾದ ಬೆಳಕು ಮತ್ತೊಂದು ಕಡೆ ಬಿದ್ದಾಗ ಅಲ್ಲಿಯೂ ಬಿಸಿಲು ಬರುತ್ತೆ. ಅದನ್ನ ನೋಡಬಹುದು. ಒಂದು ಗಾಜಿನ ಮೇಲೆ ಗಾಜಿನ ಕಿಟಕಿ ಇದೆ, ಆ ಕಿಟಕಿ ಮೇಲೆ ಸೂರ್ಯ ಪ್ರತಿಬಿಂಬ ಬಿದ್ದರೆ ಆ ಗಾಜಿನಿಂದ ಪ್ರತಿಫಲನ ಫರ್ದರ್ ರಿಫ್ಲೆಕ್ಷನ್ ಆಗಿ ಇನ್ನೊಂದು ಕಡೆ ಬಿಸಿಲು ಬೀಳುತ್ತೆ. ಆ ಗಾಜಿನಲ್ಲಿರುವ ಸೂರ್ಯ ನಿಜ ಅಲ್ಲ, ಆದ್ರೆ ಅದರಿಂದ ಇನ್ನೊಂದು ಕಡೆ ಬಿಸಿಲು ಬರ್ತಾ ಇದೆ, ಕಂಡು ಬರುತ್ತೆ. ಈ ರೀತಿ ಅಂತ ಹೇಳ್ತಾರೆ. ಒಂದು ಗುಂಪ ಬೆಳಕಿನ ಕಿರಣಗಳ ಒಂದು ಗುಂಪ ಒಂದು ಕಡೆ ಸೇರ್ಕೊಂಡ್ಬಿಟ್ರೆ ಅದು ಇನ್ನೊಂದು ಸೂರ್ಯನಂತೆ ನಮ್ಗೆ ಕಂಡು ಬರುತ್ತೆ. ಅದರಿಂದ ಒಂದು ಬೆಳಕು ಬಂದು ಅದರಲ್ಲಿಯೂ ಬಿಸಿಲು ಬರೋಕ್ಕೆ ಸಾಧ್ಯ, ಹಾಗೆ ಬರುತ್ತೆ ಅಂತೆಲ್ಲ ನಿರೂಪಣೆ ಮಾಡ್ತಾರೆ. ಇದೆಲ್ಲ ಜಿಜ್ಞಾಸಾಧಿಕರಣದಲ್ಲಿ ಭಾಷಿಕಾರರು ಇದೆಲ್ಲ ವಿಚಾರ ಮಾಡ್ತಾರೆ. ಇದನ್ನೆಲ್ಲ ಸಾಧ್ಯವಿಲ್ಲ ಅಂತ ಹೇಳ್ಬಿಟ್ಟು, ಆ ರೀತಿ ಬ್ರಹ್ಮನ ಒಂದು ಛಾಯೆ ಬಿದ್ದು ಅಂತಃಕರಣದ ಮೇಲೆ, ಅಂತಃಕರಣಕ್ಕೆ ಅದು ಅಂತಃಕರಣ ವೃತ್ತಿ ಅಂತ ಹೇಳ್ತಾರೆ. ಈ ಸುಖ ದುಃಖಗಳು ಚೇತನ ಮಾಡ್ತಾ ಇರೋ ಕೆಲಸಗಳೆಲ್ಲ ಅಂತಃಕರಣ ವೃತ್ತಿಗಳು ಅಂತ ಹೇಳಿ. ಅಂತಃಕರಣ ಅನ್ನೋದು ಅಚೇತನ, ಇದು ಮಾಡಕ್ಕಾಗೋದಿಲ್ಲ ಅನ್ನೋದು. ಆದ್ರೆ ಶ್ರುತಿಯ ತಾತ್ಪರ್ಯ ಅದೇ ಅಂತ ಅದನ್ನೇ ಸಾಧಿಸ್ತಾರೆ. ಅದಕ್ಕೆ ಏನು ಬೇರೆ ಅದಕ್ಕೆ ಮೇಲೆ ಹೇಳಕ್ಕಾಗೋದಿಲ್ಲ. ಯಾಕೆಂದ್ರೆ ಶ್ರುತಿ ಪ್ರಮಾಣವನ್ನ ಹೇಗಿದೆಯೋ ಹಾಗೆ ಒಪ್ಕೊಳ್ದೆ ಹೋದ್ರೆ ವಿರೋಧ ಬರದೇ ಇರೋ ಹಾಗೆ ಅದಕ್ಕೆ ವಾದ ಅದ್ರ ಮುಂದೆ ನಿಲ್ಲೋದಿಲ್ಲ. ವಾದ ಯಾವಾಗಲೂ ನ್ಯಾಯಗಳು ಶ್ರುತಿಗೆ ಅನುಗುಣವಾಗಿರ್ಬೇಕೇ ಹೊರತು ಸ್ವತಂತ್ರವಾಗಿ ಇರಕ್ಕಾಗೋದಿಲ್ಲ. ಶ್ರುತಿಯನ್ನು ಬಿಟ್ಟು ನ್ಯಾಯವನ್ನ ಸಂಚಾರ ಮಾಡಕ್ಕಾಗೋದಿಲ್ಲ. ಆದ್ರೆ ಹಾಗೆಯೇ ಅದನ್ನ ಸಮರ್ಥನೆ ಮಾಡಿದ್ದಾರೆ. ಆಕ್ಷೇಪ ಸಮಾಧಾನ ಎಲ್ಲಕ್ಕೂ ಒಂದೇ. ಇದರಲ್ಲಿ ಎಲ್ಲ ಮುಖ್ಯವಾಗಿ ಏನು ಅಂದ್ರೆ ಆತ್ಮ ಒಬ್ಬನೇ, ಆದರೆ ಮೋಕ್ಷೋಪಾಯ ಅನುಷ್ಠಾನ, ತನ್ಮೂಲಕ ಮುಕ್ತಿ, ಉಳಿದವರಿಗೆ ಸಂಸಾರ ವ್ಯಾಧಿ ಬಂಧ ಮೋಕ್ಷ ವ್ಯವಸ್ಥೆ ಏನು ಇಲ್ಲದೆ ಹೋಗ್ಬೇಕಾಗುತ್ತೆ. ಆದ್ರಿಂದ ಇದಕ್ಕೆ ಆತ್ಮರು ಸ್ವತಃ ಅನೇಕರಿದ್ದಾರೆ. ಆದ್ರೆ ಅವ್ರು ಹೇಳಿದ್ರು ಎಲ್ಲ ವ್ಯಾವಹಾರಿಕ ಸತ್ಯದಲ್ಲಿ ಎಲ್ಲ ಇದೆ ಅಂತ ಹೇಳ್ತಾರೆ. ವ್ಯಾವಹಾರಿಕ ಸತ್ಯ ಈ ಶ್ಲೋಕದಲ್ಲಿ ಮುಖ್ಯವಾಗಿ ಭಾಸ್ಕರರ ವಾದವನ್ನ ನಿರಾಕರಣೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದು ನಮ್ಗೆ ಇದರಲ್ಲಿ ನೋಡಿದ್ರೆ ಸಂಸ್ಕೃತ ಗ್ರಂಥದಲ್ಲಿ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅದರಲ್ಲಿ ಸ್ವಲ್ಪ ವಿಸ್ತಾರವಾಗಿ ಅದನ್ನೆಲ್ಲ ನಿರೂಪಣೆ ಮಾಡ್ತಾರೆ. ಭಾಸ್ಕರರ ಮತ ಇಲ್ಲಿ ಜೀವನಾನಾತ್ವ ಸ್ವಾಭಾವಿಕವಾದದ್ದು, ಅದನ್ನ ಇಲ್ಲಿ ಭಾಸ್ಕರರ ಮತವನ್ನ ನಿರಾಕರಣೆ ಮಾಡ್ತಿದ್ದಾರೆ. ಏತಾವತ ಪ್ರಬಂಧೇನ ಜೀವಾನಾಂ ದೇಹೇಂದ್ರಿಯ ಮನಃಪ್ರಾಣ ಬುದ್ಧಿ ಅತಿರಿಕ್ತತ್ವ ಪ್ರದರ್ಶನ ಪೂರ್ವಕಂ ಜೀವಾತ್ಮನು ದೇಹೇಂದ್ರಿಯ ಮನಃಪ್ರಾಣದೀಭ್ಯ ಅನ್ಯಃ ಅನನ್ಯ ಸಾಧನಃ ನಿತ್ಯೋ ವ್ಯಾಪಿ ಪ್ರತಿಕ್ಷೇತ್ರಂ ಆತ್ಮ ಭಿನ್ನಃ ಸ್ವತಃ ಸುಖಿ. ಇದು ಆಳವಂದಾರ್ ಕೊಡುವಂತಹ ಲಕ್ಷಣ, ಡೆಫಿನೇಷನ್. ಆತ್ಮಸಿದ್ಧಿಯಲ್ಲಿ ಜೀವಾತ್ಮನ ಡೆಫಿನೇಷನ್ ಕೊಡ್ತಾರೆ ಅವರು. ಲಕ್ಷಣ ಏನು ಜೀವಾತ್ಮನಿಗೆ? ದೇಹೇಂದ್ರಿಯ ಮನಃಪ್ರಾಣ ದೀಭ್ಯ ಅನ್ಯಃ ಅನನ್ಯ ಸಾಧನ ಅಂತ ಹೇಳಿದ್ರು. ಪ್ರತ್ಯಕ್ತ್ವ ಅನ್ನೋದು ಅದೇ, ತನಗೆ ತಾನೇ ತಿಳಿತಾನೆ. ಅವನು ತನ್ನನ್ನು ತಿಳಿಯೋದಕ್ಕೆ ಇನ್ನೊಂದು ಜ್ಞಾನದ ಸಾಧನದ ಅವಶ್ಯಕತೆ ಇಲ್ಲ ಅವನಿಗೆ. ಅಹಂ, ಪ್ರತಿಯೊಬ್ರು ತಮ್ಮನ್ನು ತಾನೇ ನೇರವಾಗಿ ತಿಳಿತಾರೆ. ಬೇರೆ ಒಂದು ಜ್ಞಾನದ ಅವಶ್ಯಕತೆ ಇಲ್ಲ, ಬೇರೆ ಒಂದು ಸಾಧನದ ಅವಶ್ಯಕತೆ ಇಲ್ಲ. ತಾನು ಇರೋದನ್ನ ತಿಳಿತಾನೆ ಅವನು ತಾನಾಗಿಯೇ. ನಿತ್ಯ ವ್ಯಾಪಿ, ದೇಹದೆಲ್ಲ ವ್ಯಾಪಿಸಿದಾನವನು. ಪ್ರತಿಕ್ಷೇತ್ರಂ ಭಿನ್ನ, ಅದುವೇ ಇಲ್ಲಿ ಸಾಧಿಸ್ತಿರೋದು. ಒಂದೊಂದು ಶರೀರದಲ್ಲೂ ಬೇರೆ ಬೇರೆ ಜೀವಾತ್ಮಗಳು ಇದ್ದಾರೆ. ಸ್ವತಃ ಸುಖಿ ಅಂದ್ರು, ಅನುಕೂಲ ಸ್ವಭಾವ, ಅನುಕೂಲ ಸ್ವರೂಪ ಅವನದು ಅಂತ ಹೇಳಿ. ಅದರಲ್ಲಿ ದೇಹೇಂದ್ರಿಯ ಪ್ರಾಣ ಬುದ್ಧಿ ಅತಿರಿಕ್ತ ಪ್ರದರ್ಶನ ಪೂರ್ವಕಂ ಜೀವಸ್ಯ
ಸ್ವಪ್ರಕಾಶತ್ವ ಪ್ರತ್ಯಕ್ವಾದಿಕಂ ಪ್ರದರ್ಶ್ಯ. ಇಷ್ಟು ಆಳವಂದಾರು ಹೇಳಿದ್ದ ಆ ಭಾಗವನ್ನೆಲ್ಲ ಇಲ್ಲಿ 2 ಶ್ಲೋಕಗಳಲ್ಲಿ ಸ್ವಾಮಿ ದೇಶಿಕ ನಿರೂಪಣೆ ಮಾಡಿದ್ರು. ಅದೇ ಆರ್ಡರಲ್ಲಿ, ಆ ಕ್ರಮದಲ್ಲಿಯೇ ಹೇಳಿದ್ರು. ಈಗ ಪ್ರತಿಕ್ಷೇತ್ರಂ ಭಿನ್ನ ಅನ್ನೋದನ್ನ ಹೇಳ್ತಾರೆ. ಕರ್ತೃತ್ವಂ ಸ್ವಾಭಾವಿಕಂ ಅದು ಹೇಳಿದ್ರು. ಪ್ರದರ್ಶಿತಂ, ಕರ್ತೃತ್ವವೂ ಇದೆ ಅವನಿಗೆ, ಪರಮಾತ್ಮನಿಂದ ಕೊಡಲ್ಪಟ್ಟ ಕರ್ತೃತ್ವ. ಅದರಲ್ಲಿಯೂ ಕೂಡ ಕೆಲವು ವಿಷಯಗಳಲ್ಲಿ ಪ್ರಯತ್ನ ಪಟ್ಟು ಸಾಧಿಸಬಹುದು. ಆ ಸ್ವಾತಂತ್ರ್ಯವೂ ಅವನಿಗೆ ಇದೆ, ಅದನ್ನು ಸಾಧಿಸಿದ್ರು. ಕರ್ತೃತ್ವ ಪ್ರಸಂಗಾತ್ ಪ್ರಯತ್ನಸ್ಯ ಸ್ಥಾನಮಪಿ ಪ್ರಾದರ್ಶಿ. ಪ್ರಯತ್ನಕ್ಕೂ ಅವಕಾಶವಿದೆ. ಆದ್ದರಿಂದ ನಿರಾಶೆಯಲ್ಲ, ಇದು ಬರೀ ನಿರಾಶಾವಾದವಲ್ಲ. ಇದು ಅವನು ಸ್ವಾತಂತ್ರ್ಯವಿದೆ. ಸಂಕಲ್ಪ ಮಾಡಿದ್ರೆ, ಪ್ರಯತ್ನ ಮಾಡಿದ್ರೆ ಉದ್ಧಾರ ಮಾಡ್ಕೊಳ್ಬಹುದು ತನ್ನನ್ನ. ಅದನ್ನು ತೋರಿಸಿದ್ರು. ಏತದುಪರಿ ಜೀವಸ್ವರೂಪ ವಿಷಯೇ ಅವಶ್ಯ ವಕ್ತವ್ಯಂ ಜೀವನಾನಾತ್ವಂ. ಸ್ವರೂಪಕ್ಕೆ ಸಂಬಂಧಿಸಿದಂತೆ ಅನೇಕ ಜೀವರುಗಳಿದ್ದಾರೆ ಅನ್ನೋದು ಅವಶ್ಯವಾಗಿ ಮುದ್ದೆ ಹೇಳ್ಬೇಕದು. ಮತ್ತೆ ಬ್ರಹ್ಮ ವೈಲಕ್ಷಣ್ಯಂ, ಬ್ರಹ್ಮನಿಗಿಂತ ವಿಲಕ್ಷಣನಾದವನು. ಇದೆಲ್ಲ ತಿಳಿಸೋಕ್ಕೋಸ್ಕರ ವಿಸ್ತರೇಣ ವಿಚಾರಂ ಪ್ರಸ್ತೋತಂ ಪ್ರವೃತ್ತ. ಇದು ಈ ವಿಚಾರ ವಿಸ್ತಾರವಾಗಿ ಬರುತ್ತೆ. ಅನೇಕ ಪಕ್ಷಗಳನ್ನ ವಿಚಾರ ಮಾಡ್ತಾರೆ ಇಲ್ಲಿ. ಮೊದಲು ಔಪಾಧಿಕ ಜೀವ ಭೇದವಾದಂ ಭಾಸ್ಕರ ಸಮ್ಮತಂ ನಿರಾಕರೋತಿ. ಇದು ಭಾಸ್ಕರರ ಮತ. ಇದುವೇ ಜೀವನಾನಾತ್ವವನ್ನು ಒಪ್ಕೊಳ್ಳೋದಿಲ್ಲ ಅವರು. ಹೇಳಿದ್ರು ಜೀವನಾನಾತ್ವ ಉಪಾಧಿಯ ಕಾರಣದಿಂದ ಆಗಿದೆ ಅಂತ ಹೇಳ್ತಾರೆ. ಔಪಾಧಿಕ ಭೇದ ಅವ್ರು ಹೇಳೋದು. ಭೇದ, ಜೀವರಲ್ಲಿ ಭೇದ, ಬ್ರಹ್ಮನಿಗೂ ಜೀವನಿಗೂ ಭೇದ, ಇದೆಲ್ಲ ಒಂದು ಉಪಾಧಿಯಿಂದ ಆಗಿರೋದು, ಪ್ರಕೃತಿ ಅಂತ ಹೇಳಿ. ಆ ಉಪಾಧಿ ಅನ್ನೋದು ಸತ್ಯ ಅಂತ ಒಪ್ಕೊಂಡ್ರು ಅವರು. ಆದರೆ ಜೀವರುಗಳೆಲ್ಲ ಅದ್ರ ಬರೀ ಉಪಾಧಿಕ ಜೀವರು, ನಿಜವಾಗಿ ಇಲ್ಲ ಜೀವಾತ್ಮರುಗಳು. ಬ್ರಹ್ಮನಿಗೆ ನಿಜವಾದ ಒಂದು ಪ್ರಕೃತಿಯ ಸಂಬಂಧದಿಂದ, ಶರೀರ ಇಂದ್ರಿಯಗಳೆಲ್ಲ ಪ್ರಕೃತಿ, ಅದರ ಸಂಬಂಧದಿಂದ ಜೀವಭಾವ ಬಂದಿದೆ ಅಂತ ಹೇಳಿದ್ರು. ಶರೀರ ಇಂದ್ರಿಯಗಳೆಲ್ಲ ಸತ್ಯ ಭಾಸ್ಕರರಿಗೆ, ಬ್ರಹ್ಮ ಸತ್ಯ, ಜೀವರುಗಳಿಗೆಲ್ಲ ಔಪಾಧಿಕ. ಜೀವರು ಯಾರು ಇಲ್ಲ, ಅವರೆಲ್ಲ ಬರೀ ಮಿಥ್ಯೆ ಅಂತಾನೆ ಶಂಕರರು ಹೇಳೋ ಹಾಗೆ. ಶಂಕರರು ಹೇಳಿದ್ರು ಶರೀರೇಂದ್ರಿಯಗಳು ಮಿಥ್ಯೆ, ಯಾವುದೂ ಇಲ್ಲ, ಎಲ್ಲವೂ ಮಿಥ್ಯೆ ಅಂತ ಹೇಳಿದ್ರು. ಭಾಸ್ಕರರು ಹೇಳಿದ್ರು ಮೂಲವಾದ ಒಂದು ದೋಷ ಅವಿದ್ಯಾ ಸಂಬಂಧದಿಂದ ಬ್ರಹ್ಮನಿಗೆ ಬರುತ್ತೆ ಅಂತ ಹೇಳಿ, ಅವಿದ್ಯೆನೂ ಮಿಥ್ಯೆ ಅಂತ ಹೇಳಿದ್ರೆ, ಮೂಲವಾದ ದೋಷವೂ ಮಿಥ್ಯೆ ಅಂತ ಹೇಳ್ಬಿಟ್ರೆ ಎಲ್ಲಿ ನಿಂತ್ಕೊಳ್ಳುತ್ತೆ? ಅದು ಒಂದು ಸತ್ಯವಾದ ಒಂದು ದೋಷ ಇರ್ಬೇಕಲ್ಲ. ಇದೆಲ್ಲ ನಡಿಬೇಕಾದ್ರೆ, ತೋರ್ಬೇಕಾದ್ರೆ, ಹಗ್ಗದಲ್ಲಿ ಹಾವು ಕಾಣ್ಬೇಕಾದ್ರೆ ಒಂದು ನಿಜವಾದ ದೋಷ ಇರಬೇಕು. ಕಣ್ಣಿನಲ್ಲಿ ದೋಷ ಇರಬೇಕು, ಇಲ್ಲ ಬೆಳಕಿಲ್ಲ ಅಥವಾ ಇನ್ನೇನೋ ಒಂದು ಕಾರಣದಿಂದ ಅಲ್ಲಿ ದೋಷದಿಂದ ಉಂಟಾಗಿರುತ್ತೆ ಭ್ರಮೆ, ಹೊರತು ಅದು ಸುಮ್ಮನೆ ಮಿಥ್ಯೆಯಾದ ಕಾರಣದಿಂದ ಆ ರೀತಿ ಭ್ರಮೆ ಬರಕ್ ಸಾಧ್ಯವಿಲ್ಲ. ಅವರು ಹಾಗೆಯೇ ಹೇಳಿದ್ರು. ಆದ್ರೆ ಭಾಸ್ಕರರು ಹೇಳಿದ್ರು ಮೂಲವಾದ ದೋಷ ಸತ್ಯ ಅಂತ ಒಪ್ಕೊಳ್ಬೇಕು. ಆದ್ರಿಂದ ಅವರು ಶಂಕರರು ಹೇಳಿದ್ದು ಬ್ರಹ್ಮ ಸತ್ಯಂ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನಾಪರಃ. ಭಾಸ್ಕರರು ಬ್ರಹ್ಮ ಸತ್ಯಂ ಜಗತ್ ಸತ್ಯಂ ಜೀವೋ ಬ್ರಹ್ಮೈವ ನಾಪರಃ. ಜಗತ್ತು ಸತ್ಯ, ಬ್ರಹ್ಮವೂ ಸತ್ಯ, ಜೀವನು ಬ್ರಹ್ಮನೇ, ನಾ ಅಪರಃ. ಜೀವನು ನಿಜವಾಗ್ಲೂ ಜೀವಗಳಿಲ್ಲ, ಬ್ರಹ್ಮನಿಗೆ ಜೀವಭಾವ ಬಂದಿದೆ. ಜಗತ್ತೆಲ್ಲ ಪ್ರಪಂಚ, ಈ ಪ್ರಕೃತಿ ಅನ್ನೋದು ಸತ್ಯ ಅಂತ ಹೇಳಿದ್ರು. ಈ ವ್ಯತ್ಯಾಸಗಳಿದೆ ಇದರಲ್ಲಿ. ಜೀವನಾನಾತ್ವವು ಇಲ್ಲ ಅನ್ನೋದನ್ನ ಸಾಧಿಸ್ತಾರೆ ಅವರು. ಅದರಿಂದ ಇಲ್ಲಿ ಭಾಸ್ಕರ ಮತ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಆಚಾರ್ಯರು ಜೀವನಾನಾತ್ವ ಪ್ರಧಾನವಾಗಿ ಇಲ್ಲಿ ಸತ್ಯ ಅಂತ ಸಾಧಿಸ್ತಾ ಇರೋದ್ರಿಂದ ಭಾಸ್ಕರರ ಮತ ಅಂತ ಹೇಳ್ಬಿಟ್ಟು. ಯಥಾ ಮಹಾಕಾಶ ಘಟಾದಿ ಉಪಾಧಿ ವಶಾತ್ ಘಟಾಕಾಶ ಗೃಹಾಕಾಶ ಇತ್ಯಾದಿ ರೀತ್ಯ ಭಿನ್ನತೆಯ ವ್ಯವಹ್ರಿಯತೆ. ತಥಾ ಪರಮಾತ್ಮ ಸತ್ಯಭೂತ ಅವಿದ್ಯಾಖ್ಯ ಉಪಾಧಿ ಸಂಬಂಧ ವಶಾತ್. ಇಲ್ಲಿ ಸತ್ಯಭೂತ ಇದೆ, ಸತ್ಯವಾದ ಅವಿದ್ಯೆ, ಅದು ಮಿಥ್ಯೆ ಅಲ್ಲ ಅಂತ ಹೇಳಿದ್ರು. ಅದುವೇ ಪ್ರಕೃತಿ ಅಂತ ಹೇಳೋದು. ಅದರ ಒಂದು ಉಪಾಧಿ ಸಂಬಂಧದಿಂದ ಭಿನ್ನತೆಯ ವ್ಯವಹ್ರಿಯತೆ. ಶರೀರಗಳೆಲ್ಲ ಉಪಾಧಿ. ಆ ಶರೀರಗಳ ಸಂಬಂಧ ಎಲ್ಲೆಲ್ಲಿ ಬ್ರಹ್ಮನಿಗೆ ಬರುತ್ತೋ ಅಲ್ಲೆಲ್ಲ ಒಂದೊಂದು ಜೀವಭಾವ ಉಂಟಾಗಿದೆ ಅವನಿಗೆ. ಶರೀರ ಎಲ್ಲ ಸತ್ಯ ಅಂತ ಹೇಳಿದ್ರು. ಇದನ್ನೆಲ್ಲ ವಿಚಾರ ಮಾಡ್ತಾರೆ ಭಾಷ್ಯಕಾರರು, ವಿಸ್ತಾರವಾಗಿ ನಿರಾಕರಣೆ ಮಾಡಿದ್ದಾರೆ ಆಗ್ಲೇ ನನ್ನ ಭಾಷ್ಯದಲ್ಲಿ, ವೇದಾರ್ಥ ಸಂಗ್ರಹದಲ್ಲಿ ಎಲ್ಲ. ಉಪಾಧಿನಾಶೆ ಘಟಾಕಾಶಸ್ಯ ಮಹಾಕಾಶೇನ ಯಥಾ ಐಕ್ಯಂ ತಥೈವ
ಐಕ್ಯಂ ಜೀವಪರಯೋಹೋ ಸ ಏವ ಮೋಕ್ಷ. ಉಪಾಧಿ ನಾಶವಾದ್ರೆ ಮೋಕ್ಷವಾಗ್ಬಿಡುತ್ತೆ. ಅದುವೇ ಮೋಕ್ಷ ಅಂತ ಹೇಳಲ್ಪಟ್ಟಿದೆ. ನಿಜವಾಗ್ಲೂ ಜೀವಾರ್ಗಳು ಇಲ್ಲ. ಆದ್ದರಿಂದ ಜೀವ ಬ್ರಹ್ಮಣೋ ಭೇದ ಉಪಾಧಿಕ, ಅಭೇದ ಏವ ಸ್ವಾಭಾವಿಕ. ಸ್ವಾಭಾವಿಕವಾದದ್ದು ಅಭೇದ ಅಂದ್ರೆ ಬ್ರಹ್ಮ ಒಂದೇ ಇರುತ್ತೆ ಕಡೆಯಲ್ಲಿ, ಆದ್ದರಿಂದ ಅಲ್ಲಿ ಅಭೇದ ಸ್ವಾಭಾವಿಕವಾದದ್ದು. ಭೇದ ಒಂದು ಉಪಾಧಿ ಕಾರಣದಿಂದ ಬಂದಿರೋದು ಅಂತ ಭಾಸ್ಕರರು ನಿರೂಪಣೆ ಮಾಡ್ತಾರೆ. ಅವರು ಭೇದಾಭೇದವಾದಿಗಳು, ಔಪಾಧಿಕ ಭೇದಾಭೇದವಾದಿಗಳು ಅಂತ ಹೆಸರು. ಏವಂ ಘಟಾದೀನಾಂ ಉಪಾಧೀನಾಂ ಅನೇಕತ್ವಾತ್ ಯಥಾ ಘಟಾಕಾಶಃ ಅಪಿ ಅನೇಕತೆಯಾ ವ್ಯಪದಿಶ್ಯೇತ ತಥಾ ಜೀವಾನಾಂ ಪರಸ್ಪರಂ ಭೇದಃ ಅಪಿ ಔಪಾಧಿಕಃ. ಘಟದಲ್ಲಿರುವ ಆಕಾಶಗಳು ಈ ಘಟದಲ್ಲಿರುವ ಆಕಾಶ, ಈ ಘಟದ ಆಕಾಶ ಅಂತ ಬೇರೆ ಬೇರೆ ಆಗಿ ಹೇಗೆ ಹೇಳ್ತೀವೋ ಅದೇ ರೀತಿ ಈ ಶರೀರದಲ್ಲಿರುವ ಜೀವ ಈ ಶರೀರದಲ್ಲಿ ಜೀವ ಅಂತ ಹೇಳ್ತೀವಿ ಅಷ್ಟೇ ಹೊರತು ಎಲ್ಲದರಲ್ಲೂ ಇರೋ ಆಕಾಶ ಒಂದೇ, ಎಲ್ಲ ಇರುವಂತಹ ಜೀವಾತ್ಮಗಳೆಲ್ಲ ಒಬ್ಬನೇ. ಒಂದು ಪ್ರಶ್ನೆ, ಭಾಸ್ಕರ ಮತದಲ್ಲಿ ಉಪಾಧಿಗಳೆಲ್ಲ ಸತ್ಯನಾ? ಹೌದು, ಅದೇ ಹೇಳ್ತಿರೋದ್ರಲ್ಲಿ ಸತ್ಯಭೂತ ಅವಿದ್ಯಾಖ್ಯ. ಉಪಾಧಿ ಎನ್ನುವುದು ಸತ್ಯ, ಶರೀರ ಇಂದ್ರಿಯಗಳೆಲ್ಲ ಸತ್ಯ ಅವರಿಗೆ, ಪ್ರಕೃತಿ. ಆದ್ರೆ ಅವಿದ್ಯಾ ಎಲ್ಲಿಂದ ಬಂತು? ಅದೇ ಅವಿದ್ಯ. ನಿಜವಾಗಿ ಇದೆ, ಅದು ಸತ್ಯವಾಗಿ ಇದೆ, ಸತ್ಯವಾಗಿ ಇದೆ ಅಷ್ಟೇ. ಬ್ರಹ್ಮನ್ ತರ ನಿತ್ಯವಾಗೇ ಇದೆ, ಸತ್ಯವಾಗಿ ಇದೆ. ಅದು ಕೂಡ ಬ್ರಹ್ಮದಲ್ಲಿ ಲೈವ್ ಆಗ್ಬಿಡುತ್ತೆ ಕಡೆಯಲ್ಲಿ. ಅಭೇದ ಒಂದೇ ಸತ್ಯ ಅವ್ರು ಹೇಳೋದು. ಎಲ್ಲಾ ದೋಷಗಳು ಅವನಿಗೆ ಬರ್ಬೇಕು ಕಡೆಯಲ್ಲಿ. ಸ್ವಾಭಾವಿಕ ಔಪಾಧಿಕವಾದ ಜೀವ ಬ್ರಹ್ಮರಿಗೆ ಔಪಾಧಿಕವಾದ ಭೇದ, ಸ್ವಾಭಾವಿಕವಾದ ಅಭೇದ. ಜೀವನಿಗೂ ಪ್ರಕೃತಿಗೂ ಹೇಗೆ ಸ್ವಾಭಾವಿಕವಾದ ಭೇದ, ಸ್ವಾಭಾವಿಕವಾದ ಅಭೇದ ಅಂತಾನು ಹೇಳಿದ್ರು. ಅಭೇದ ಎಲ್ಲ ಸ್ವಾಭಾವಿಕ, ಬ್ರಹ್ಮ ಒಂದೇ ಕಡೆಯಲ್ಲಿರೋದು. ಆದರೆ ಭೇದದಲ್ಲಿ ಪ್ರಕೃತಿ ನಿತ್ಯವಾದ ಸತ್ಯವಾದ್ದರಿಂದ ಅಲ್ಲಿ ಸ್ವಾಭಾವಿಕ ಭೇದ. ಪ್ರಕೃತಿ ಪ್ರಕೃತಿಗೂ ಭೇದ ಸ್ವಾಭಾವಿಕ, ಬ್ರಹ್ಮನಿಗೂ ಜೀವನಿಗೂ ಔಪಾಧಿಕ, ಈ ರೀತಿ ಹೇಳ್ತಾರೆ. ಅದೇ ಪ್ರಕೃತಿ ನಿತ್ಯ ಅವ್ರ ಮತದಲ್ಲಿ. ಅಂದ್ರೆ ಪ್ರಳಯದಲ್ಲಿ ತಿರ್ಗಾ ಅದು ಲೈವ್ ಆಗ್ಬಿಡುತ್ತೆ, ಮತ್ತೆ ಸೃಷ್ಟಿ ಆಗುತ್ತೆ, ಹಾಗಾಗುತ್ತೆ. ಪ್ರವಾಹ ನಿತ್ಯ ಅಂತ ಹೇಳ್ಬೇಕು ಅವ್ರ ಸಿದ್ಧಾಂತ. ಪ್ರವಾಹ ನಿತ್ಯತ್ವ. ಆ ಪ್ರವಾಹ ನಿತ್ಯತ್ವ ಸ್ವಲ್ಪ ಹೇಳಿಡಿ. ಸ್ವಲ್ಪ ಪ್ರವಾಹ ನಿತ್ಯತ್ವ ಅಂದ್ರೆ ಒಂದೇ ರೀತಿ ಪ್ರತಿ ಸೃಷ್ಟಿಯಲ್ಲೂ ಆಗ್ತಾ ಇರುತ್ತೆ ಅಂತ ಅರ್ಥ. ಒಂದು ನೀರಿನ ಪ್ರವಾಹ ಬರ್ತಾ ಇರೋ ಹಾಗೆ ಬೇರೆ ಬೇರೆ ನೀರು ಬರ್ತಾ ಇರುತ್ತೆ, ಆದ್ರೆ ನಮಗೆ ಪ್ರವಾಹ ಒಂದೇ ಅಂತ ಹೇಳ್ತೀವಿ. ಈಗ ಗಂಗೆಯಲ್ಲಿ ಪ್ರವಾಹ ಅಂತ ಹೇಳಿದ್ರೆ ಆ ಪ್ರವಾಹದಲ್ಲಿ ಬರ್ತಿರೋ ನೀರು ಹೊಸ ನೀರುಗಳು ಬರ್ತಾ ಇರುತ್ತೆ. ಒಂದೊಂದು ಸತಿಲೂ ಬೇರೆ ಬೇರೆ ನೀರು ಬರ್ತಾ ಇರುತ್ತೆ, ಆದ್ರೆ ಎಲ್ಲವೂ ಗಂಗೆ ಅಂತಾನೆ ಹೇಳ್ತೀವಿ. ಗಂಗೆ ಪ್ರವಾಹ, ಗಂಗಾ ಪ್ರವಾಹ ಅಂತಾನೆ ಹೇಳ್ತೀವಿ. ಹೊಸದಾಗಿ ಬರ್ತಾ ಇದ್ರು. ಈ ರೀತಿಯೇ ನಾವು ದೇವತೆಗಳು ಇವರೆಲ್ಲ ಪ್ರವಾಹ ನಿತ್ಯರು ಅಂತ ಒಪ್ಕೊಳ್ತೀವಿ. ಯಾರಾದ್ರೂ ಒಬ್ಬ ಇಂದ್ರ ಇದ್ದೇ ಇರ್ತಾನಲ್ಲಿ. ಬೇರೆ ಬೇರೆ ಚೇತನರು ಇಂದ್ರನ ಪದವಿಗೆ ಬರ್ತಾ ಇದ್ರು ಕೂಡ ಇಂದ್ರ ಅನ್ನೋನು ಒಬ್ಬನೇ ಇರ್ತಾನೆ. ಒಬ್ಬ ಇಂದ್ರನ 100 ವರ್ಷ ಆಯಸ್ಸು ಮುಗಿದ್ರೆ ಆ ಚೇತನನಿಗೆ ಅದು ಮುಗೀತು, ಆ ಜನ್ಮ. ಅವನಿಗೆ ಇನ್ನೊಂದು ಅವನ ಕರ್ಮಕ್ಕನುಗುಣವಾಗಿ ಬೇರೆ ಯಾವುದೋ ದೇಹ ತಗೊಳ್ತಾನವನು. ಇನ್ನೊಬ್ಬ ಚೇತನ ಇಂದ್ರ ಆಗಿರ್ತಾನೆ ತಕ್ಷಣವೇ. ಆಗ ಇಂದ್ರ ಇದ್ದೇ ಇದ್ದಾನಲ್ಲಿ. ಇಂದ್ರ ಪದವಿಯಲ್ಲಿ ಒಬ್ಬ ಯಾವಾಗಲೂ ಕೂತಿರ್ತಾನೆ, ಚೀಫ್ ಮಿನಿಸ್ಟರ್. ಇಂದ್ರ ಪದವಿ ಪ್ರವಾಹ ನಿತ್ಯ. ಪ್ರೆಸಿಡೆಂಟ್, ಪ್ರೈಮ್ ಮಿನಿಸ್ಟರ್ ಇವ್ರಿಗೆಲ್ಲ ಹೀಗೆ, ಚೀಫ್ ಮಿನಿಸ್ಟರ್ ಎಲ್ಲ ಪ್ರವಾಹ ನಿತ್ಯರು. ಯಾರು ಒಬ್ರು ಇದ್ದೇ ಇರ್ತಾರೆ ಯಾವಾಗ್ಲೂ. ಆದ್ರೆ ಚೇತನರು ಬೇರೆ ಬೇರೆ ಇರ್ತಾರ. ಯಾವ ಮನುಷ್ಯ ಇರ್ತಾನೋ ಅವನು ಬೇರೆ ಬೇರೆ ಇರ್ತಾನೆ, ಆದ್ರೆ ಆ ಪದವಿ ಒಂದೇ ಇರುತ್ತೆ ನಿತ್ಯವಾಗಿ. ಕಡೆಯಲ್ಲಿ ಅವಿದ್ಯಾ ಅನ್ನೋದು ಪ್ರಳಯದಲ್ಲಿ ಲೀನವಾಗ್ಬಿಡುತ್ತಾ? ಲಯವಾಗ್ಬಿಡುತ್ತೆ. ಹೌದು. ಮತ್ತೆ ಸೃಷ್ಟಿ ಉಳಿಯೋದು ಬ್ರಹ್ಮತತ್ವ ಒಂದೇ. ಬ್ರಹ್ಮ ಒಂದೇ. ಎಲ್ಲಾ ದೋಷಗಳಿಗೂ ಬ್ರಹ್ಮನಿಗೆ ಬರುತ್ತೆ ಕಡೆಯಲ್ಲಿ. ಎರಡು ಸಿದ್ಧಾಂತ. ದೋಷನೆಲ್ಲ ತಗೊಂಡು ಬ್ರಹ್ಮ ಇರುತ್ತೆ ಅಂತ. ಹೌದು. ದೋಷಪೂರ್ಣವಾದ ಬ್ರಹ್ಮ ಕಡೆಯಲ್ಲಿ ಉಳಿಯೋದು. ಹೌದು, ಹಾಗೆ ಹೇಳ್ತಾರ. ಮೋಕ್ಷವೂ ಬ್ರಹ್ಮನ್ಗೆ. ಹೌದು, ಬ್ರಹ್ಮನಿಗೆ ಮೋಕ್ಷ. ಅಲ್ಲಿ ಬಂಧ ಮೋಕ್ಷ ಒಂದೊಂದು ಕ್ಷಣವೂ ಆಗ್ತಾ ಇರುತ್ತೆ. ವೇದಾರ್ಥ ಸಂಗ್ರಹದಲ್ಲಿ ಇದನ್ನೆಲ್ಲ ಬರುತ್ತೆ. ಮುಂದೆ ಅಲ್ಲಿ ಅಧ್ಯಯನ ಮಾಡುವಾಗ ನಾವು ನೋಡ್ಬಹುದು. ವೇದಾರ್ಥ ಸಂಗ್ರಹದಲ್ಲಿ ಭಾಷ್ಯದಲ್ಲಿ ಆಗಲೇ ನೋಡಿದ್ವಿ, ಸಮನ್ವಯಾಧಿಕರಣ, ಅದರಲ್ಲೆಲ್ಲ ಇದನ್ನು ವಿಸ್ತಾರವಾಗಿ ನಿರೂಪಣೆ ಮಾಡಿದ್ರು. ಈ ಉಪಾಧಿ ಅನ್ನೋದು ಚಲಿಸ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಶರೀರಗಳು ಮೂವ್ ಆಗುತ್ತಲ್ಲ,
ಎಲ್ಲೆಲ್ಲಿ ಶರೀರ ಸಂಬಂಧ ಬಂದ್ರೆ ಅಲ್ಲಲ್ಲಿ ಜೀವಭಾವ ಬರ್ತಾ ಇರುತ್ತೆ ಅಂದ್ರೆ ಬಂಧ ಮೋಕ್ಷ ಆಗ್ತಾ ಇರ್ಬೇಕು ಅವನಿಗೆ. ಈ ಒಂದು ಜಾಗದಲ್ಲಿ ಶರೀರ ಸಂಬಂಧ ಬಂದ್ರೆ ಬಂಧ, ಅದು ಬಿಟ್ಟು ಆ ಶರೀರ ಇನ್ನೊಂದು ಕಡೆ ಚಲಿಸಿದ್ರೆ ಇಲ್ಲಿ ಮೋಕ್ಷ ಆಯ್ತು, ಅಲ್ಲಿ ತಿರ್ಗಾ ಬಂಧ ಬಂತು. ಹೀಗೆ ಹೇಳ್ಬೇಕು ಅವರು. ಪ್ರತಿ ಕ್ಷಣವೂ ಹೀಗೆಲ್ಲ ಆಗುತ್ತೆ. ಇದೆಲ್ಲ ತುಂಬಾ ದೋಷಾಸ್ಪದ ಅಂತ ವಿವರಣೆ ನಿರಾಕರಣೆ ಮಾಡ್ತಾರೆ. ಅದು ಈ ಉಪಾಧಿಗಳು ಕೂಡ ಪ್ರಳಯದಲ್ಲಿ ಬ್ರಹ್ಮನಲ್ಲೇ ಸೇರ್ಕೊಂಡ್ಬಿಡುತ್ತೆ. ಸೇರ್ಕೊಳ್ಬೇಕು, ಹೌದು, ಅವನಲ್ಲೇ ಲೈವ್ ಆಗುತ್ತೆ. ಆದ್ದರಿಂದ ಇವರು ಉಪಾಧಿ, ಸತ್ಯವಾದ ಉಪಾಧಿ ಅಂತ ಹೇಳಿದ್ರೆ ಸೃಷ್ಟಿಯಲ್ಲಿ ಹೇಳುವಾಗ ಅವರು ಒಂದು ಶಕ್ತಿ ರೂಪದಲ್ಲಿ ಅವನು ಇರುತ್ತೆ ಅಂತ ಹೇಳ್ತಾರೆ ಬ್ರಹ್ಮನಲ್ಲಿ ಲೈವ್ ಆಗಿ. ಹಾಗೆ ಹೇಳ್ತಾರೆ ಅವರು. ಆದ್ರಿಂದ ಉಪಾಧಿ ವಿಶಿಷ್ಟ ಬ್ರಹ್ಮ ಅಂತ ಅವ್ರಿಗೆ ಹೇಳ್ತಾರೆ. ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ. ಹೌದು, ಮಿಥ್ಯೆಯಾದ, ಇವಾಗ ಶಂಕರರು ಹೇಳಿದ್ರು ಅವಿದ್ಯಾ ವಿಶಿಷ್ಟ ಬ್ರಹ್ಮ ಕಾರಣ. ಅದರಿಂದಲೇ ಅವಿದ್ಯಾ ವಿಶಿಷ್ಟ ಬ್ರಹ್ಮನಿಂದಲೇ ತಾನೇ ಎಲ್ಲ ಸೃಷ್ಟಿ ಆಗುತ್ತೆ. ಆದ್ದರಿಂದ ಅಲ್ಲಿಯೂ ವಿಶಿಷ್ಟತ್ವ ಬಂತು. ಇವರು ಉಪಾಧಿ ವಿಶಿಷ್ಟ ಬ್ರಹ್ಮ ಅಂತ ಹೇಳಿದ್ರು. ಹೀಗೆ ಅವರು ಶಕ್ತಿತ್ರಯ ವಿಶಿಷ್ಟ ಬ್ರಹ್ಮ ಅಂತ ಯಾದವ ಪ್ರಕಾಶರು ಹೇಳ್ತಾರೆ. ಆ ಶಕ್ತಿಗಳೆಲ್ಲ ಸೂಕ್ಷ್ಮವಾಗಿ ಇದ್ಬಿಟ್ಟಿರುತ್ತೆ, ಬ್ರಹ್ಮವೇ ಇರುತ್ತೆ, ಅಲ್ಲಿ ತಿಳಿಯೋದಿಲ್ಲ ನಮ್ಗೆ. ಆ ಶಕ್ತಿ ಅನ್ನೋದು ಗೂಢವಾಗಿರುತ್ತೆ, ಒಂದೇ ಅಂತ ವ್ಯವಹಾರ ಇರುತ್ತೆ ಅಂತ ಹೇಳ್ತಾರೆ. ಹಾಗೆ ಆದ್ರಿಂದ ಇಲ್ಲಿ ಉಪಾಧಿಭೂತ ಅಚಿತ್ ಬ್ರಹ್ಮಣೋಸ್ತು ಭೇದವು ಅಪಿ. ಆದ್ರೆ ಇದೆಲ್ಲ ವಿಚಾರವಂತಿಕೆಯಿಂದ ನಿರ್ಧಾರ ಮಾಡೋದು ಆಗಿದೆ ತರ್ಕದಲ್ಲಿ. ಈ ವಾಕ್ಯದಲ್ಲಿ ಅಚಿತ್ ಹೇಳ್ತಾರೆ ನೋಡಿ, ಉಪಾಧಿಭೂತ. ಇದೆಲ್ಲ ಸರಿ, ತರ್ಕದಲ್ಲಿ ತಾನೇ ನಾವು ಒಂದು ಲೆವೆಲ್ ಅಲ್ಲಿ ತರ್ಕದಲ್ಲಿ ವ್ಯವಸ್ಥೆ ಮಾಡ್ಲೇಬೇಕು. ಮೊದಲು ವಾಕ್ಯ ಅರ್ಥ ಮಾಡಿ ಅರ್ಥ ವ್ಯವಸ್ಥೆ ಮಾಡ್ಬೇಕು. ಅದಾದ್ಮೇಲೆ ಮುಂದೆ ಅನುಭವ ಹೇಗಾಗುತ್ತೋ ಅದಕ್ಕೆ ಮುಂದೆ ಹೋಗುತ್ತೆ. ಆದ್ರೆ ಅಲ್ಲಿ ಹೋಗೋ ತನಕ ಇತ್ತಾನೆ ನಮ್ಗೆ ಸಿಕ್ಕಿರೋದು, ಇವಾಗ ಸಿಗೋದಿದೆ ಮೊದಲು ವಾಕ್ಯಾರ್ಥ ಸರಿಯಾಗಿ ಬರ್ಬೇಕು. ಅಲ್ಲಿಯೇ ವಿರೋಧ ಬಂದ್ಬಿಟ್ರೆ ಅನುಭವಕ್ಕೆ ಹೋಗುವಾಗ ಏನಾಗುತ್ತೆ, ಏನು ಹೇಳಕ್ಕಾಗೋದಿಲ್ಲ. ಅಲ್ಲಿ ಒಪ್ಕೋಬೇಕು. ಇಲ್ಲಿ ವಿರೋಧ ಇಲ್ಲದೆ ಇರೋ ಹಾಗೆಯೇ ನಾವು ಅರ್ಥಸ್ಥಾಪನೆ ಮಾಡ್ಬೋದು ಅಂತ ಭಾಷಿಕಾರರು ತೋರಿಸ್ತಾರೆ. ಪಾಯಿಂಟ್. ವಾಕ್ಯಾರ್ಥದಲ್ಲಿಯೇ, ಶ್ರುತಿಗಳ ವಾಕ್ಯಗಳಲ್ಲಿಯೇ ವಿರೋಧ ಇಲ್ಲದೆ ಇರೋ ಹಾಗೆ ಹೇಗೆ ನಾವು ಅರ್ಥ ಮಾಡ್ಬೋದು ಶ್ರುತಿಗೆ, ಎಲ್ಲಾ ವಾಕ್ಯಗಳಿಗೂ ಪ್ರಮಾಣ ಸ್ವೀಕಾರ ಮಾಡಿ ಅಂತ ತೋರಿಸ್ತಾರೆ ಭಾಷ್ಯಕಾರರು. ಆದ್ದರಿಂದ ಎಲ್ಲದಕ್ಕಿಂತ ಇದು ಹೆಚ್ಚು ಪ್ರಾಮಾಣಿಕ. ಉಪಾಧಿ ಇಲ್ಲಿ ಹೇಳಿ ನೋಡಿ, ಉಪಾಧಿಭೂತ ಅಚಿತ್ ಬ್ರಹ್ಮಣೋಸ್ತು ಭೇದವು ಉಭವು ಅಪಿ ಸ್ವಾಭಾವಿಕವು. ಎರಡು ಸ್ವಾಭಾವಿಕ, ಭೇದ ಅಭೇದ ಎರಡು. ಸ್ವಾಭಾವಿಕ ಅಂದ್ರೆ ಏನು, ಹಾಗೆ ಅದು ಸ್ವಭಾವವೇ ಹಾಗೆ ಅಂತ. ಭೇದವು ಅಚಿತ್ಗೂ ಬ್ರಹ್ಮಣಿಗೂ, ಉಪಾಧಿಭೂತ ಅಚಿತ್, ಉಪಾಧಿಯಾದ ಅಚಿತ್ತು ಮತ್ತೆ ಬ್ರಹ್ಮನಿಗೂ ಭೇದವೂ ಸ್ವಾಭಾವಿಕ, ಅಭೇದವೂ ಸ್ವಾಭಾವಿಕ. ಇದರಲ್ಲಿ ದೋಷ ನಾವು ಹೇಳ್ತೀವಿ. ಮತ್ತೆ ಅವರು ಜೀವಾತ್ಮರುಗಳೆಲ್ಲ ಬ್ರಹ್ಮನಿಗೆ ಲಯವಾಗುವುದಿಲ್ಲ. ಯಾಕೆಂದ್ರೆ ಜೀವಾತ್ಮರು ಇಲ್ವೇ ಇಲ್ಲ, ಅವ್ರಿಗೆ ಉಪಾಧಿ ಇಲ್ದಾನೆ ಬರ್ತಿರೋದು, ಬರೀ ತೋರಿಕೆ ಜೀವಾತ್ಮರು. ಜೀವನ ದೋಷ ಬ್ರಹ್ಮನಿಗೆ ಬರುತ್ತೆ ಅಂತ ಹೇಳಿದ್ರೆ ಅವ್ರ ಜೀವರು ಇಲ್ವೇ ಇಲ್ವಲ್ಲ, ಅವ್ರ ದೋಷ ಹೇಗ್ ಬರುತ್ತೆ ಅಂತ ಕೇಳಿದ್ರು. ಹಾಗಾದ್ರೆ ಅಚಿತ್ತಿನ ವಿಷಯದಲ್ಲಿ ಹೇಗೆ ಹೇಳ್ತೀರಾ, ಉಪಾಧಿ ವಿಷಯದಲ್ಲಿ? ಅಲ್ಲಿ ಅಭೇದವು ಸ್ವಾಭಾವಿಕ ಅಂತ ಹೇಳಿದ್ರು. ಇಲ್ಲೇ ಹೋದ್ರೆ ಬ್ರಹ್ಮ ಒಂದೇ ಅಂತ ಹೇಳೋದು ಆಗೋದಿಲ್ಲ. ಅವರು ಸದೇವ ಸೌಮ್ಯ ಏಕಮೇವ ಅದ್ವಿತೀಯಂ ಹೇಗೆ ಅರ್ಥ ಮಾಡ್ತಾರೆ? ಅದಕ್ಕೆ ಕಷ್ಟವಾಗುತ್ತೆ ಅವ್ರಿಗೆ. ಅದುವೇ ಇಲ್ಲಿ ಕಷ್ಟ. ಇಲ್ಲಿ ಹೇಳಿರೋದು ಜೀವಾನಾಂ ಪರಸ್ಪರಂ ಭೇದ ಔಪಾಧಿಕ, ಉಪಾಧಿಭೂತ ಅಚಿತ್ ಬ್ರಹ್ಮಣೋಸ್ತು ಭೇದಾಭೇದವು ಉಪವಪಿ ಸ್ವಾಭಾವಿಕವು. ಎರಡು ಸ್ವಾಭಾವಿಕ. ಅದರಿಂದ ಆತ್ಮವಾದೇ ಈ ಶರೀರೇಂದ್ರಿಯ ಮನೋಬುದ್ಧಿ ಅತಿರಿಕ್ತ ಆತ್ಮ ನಾಸ್ತಿ ಇತಿ ಚಾರ್ವಾಕ ತದೇಕಾದಶಿನಶ್ಚ. ಇಲ್ಲಿ ಬೇರೆ ಬೇರೆ ವಿಚಾರಗಳು ಹೇಳ್ತಾರೆ. ಇಲ್ಲಿ ಶರೀರ ಇಂದ್ರಿಯ ಮನೋಬುದ್ಧಿ ಇವುಗಳಿಗಿಂತ ಬೇರೆಯಾದ ಆತ್ಮನೇ ಇಲ್ಲ ಅಂತ ಹೇಳಿದ್ರು. ದೇಹವೇ ಏವ ಭವೇದಾತ್ಮ ತನ್ನಾಶಃ ಮೋಕ್ಷ ಇರಿತಃ. ಚಾರ್ವಾಕರ ಶ್ಲೋಕ ಅದು. ದೇಹ ಏವ ಭವೇದಾತ್ಮ ತನ್ನಾಶಃ ಮೋಕ್ಷ ಇರಿತಃ. ಅಷ್ಟೇ, ಅದೇ ಮೋಕ್ಷ. ತಸ್ಮಾತ್ ಸರ್ವ ಪ್ರಯತ್ನೇನ ಋಣಂ ಕೃತ್ವ ಘೃತಂ ಪಿಬ ಅಂತ ಹೇಳಿದ್ರು. ಇಲ್ಲಿಯೇ ಸುಖ ಅನುಭವಿಸಿ ಅದುವೇ ಸ್ವರ್ಗ ನಿಮ್ಗೆ, ಅದುವೇ ಮೋಕ್ಷ. ಎಲ್ಲ ದೇಹ ಹೋದ್ರೆ ಅಷ್ಟೇ ಮೋಕ್ಷ ಅದುವೇ ಅಂತ ಹೇಳಿದ್ರು. ಆತ್ಮಾಖ್ಯ ಪದಾರ್ಥ ಏವ ನಾಸ್ತಿ ಇತಿ ನೈರಾತ್ಮ್ಯವಾದಿನಃ.
ಮಾಧ್ಯಮಿಕ ಬೌದ್ಧರು ಶೂನ್ಯವಾದಿಗಳು, ಆತ್ಮ ಅನ್ನುವ ಪದಾರ್ಥವೇ ಇಲ್ಲ ಅಂತ ಹೇಳಿದ್ರು. ಮಿಕ್ಕಿದ ಮೂರು ಸೌತ್ರಾಂತಿಕರು, ವೈಭಾಷಿಕರು, ಯೋಗಾಚಾರರು ಕ್ಷಣಿಕ ಅಂತ ಹೇಳಿದ್ರು. ಆತ್ಮನಿಗೆ ಕ್ಷಣಿಕ ವಿಜ್ಞಾನ ಸಂತತಿ ಅಂತ ಹೇಳ್ತಾರೆ, ಅದುವೇ ಆತ್ಮ ಅಂದ್ರು. ಕ್ಷಣಿಕ ವಿಜ್ಞಾನಮೇವ ಆತ್ಮಾಖ್ಯ ಆತ್ಮವ್ಯವಹಾರ ವಿಷಯ ಇತಿ ವೈಭಾಷಿಕ ಸೌತ್ರಾಂತಿಕ ಯೋಗಾಚಾರ. ಕ್ಷಣಿಕವಾದ ವಿಜ್ಞಾನ ಸಂತತಿ ಅದುವೇ ಆತ್ಮ ಅಂತ ಹೇಳಿದ್ರು. ನಿತ್ಯವಾದ ಆತ್ಮ ಇಲ್ಲ ಅವ್ರಿಗೂ. ಇವರೆಲ್ಲರೂ ಕೂಡ ಐತೆ ಚತ್ವಾರೋಪಿ ಬೌದ್ಧಾಃ ಆತ್ಮನಃ ಅಹಮರ್ಥತ್ವಂ ನ ಅಂಗೀಕುರ್ವಂತಿ. ಅಹಂ ಅನ್ನೋದು ಇಲ್ಲ ಅವರಿಗೆ, ಅಹಮರ್ಥ ಅನ್ನೋದು ಒಪ್ಕೊಳ್ಳೋದಿಲ್ಲ. ಜೀವಂ ಅಂಗೀಕೃತ್ಯ ಅತಿರಿಕ್ತಂ ಈಶ್ವರಮಪಿ ನಾಂಗೀಕುರ್ವಂತಿ ಏತೆ. ಈಶ್ವರನೂ ಇಲ್ಲ ಅವರಿಗೆ, ಜೀವನ ಒಪ್ಕೊಂಡ್ರು ಈಶ್ವರನ ಒಪ್ಕೊಳ್ಳಿಲ್ಲ. ಪರಂಬ್ರಹ್ಮ ಅಂಗೀಕೃತ್ಯ ತದ್ ಅತಿರಿಕ್ತಾಃ ಜೀವಾಃ ನ ಸಂತಿ ಇತಿ ಬ್ರಹ್ಮ ವಿವರ್ತವಾದಿನಃ. ಇವರು ಅದ್ವೈತಿಗಳು. ಬ್ರಹ್ಮನನ್ನು ಒಪ್ಕೊಂಡ್ರು ಜೀವನ ಒಪ್ಕೊಳ್ಳಿಲ್ಲ. ಇವ್ರ ಬೌದ್ಧರು ಜೀವನ ಒಪ್ಕೊಂಡ್ರು ಬ್ರಹ್ಮನ ಒಪ್ಕೊಳ್ಳಿಲ್ಲ. ಇವರು ಬ್ರಹ್ಮನ ಒಪ್ಕೊಂಡು, ಸಾಂಖ್ಯರು ಅಷ್ಟೇ, ಜೀವನ ಅನಾಥ ಒಪ್ಕೊಂಡ್ರು, ಸತ್ಯವನ್ನು ಒಪ್ಕೊಂಡ್ರು, ಬ್ರಹ್ಮನ ಒಪ್ಕೊಳ್ಳಿಲ್ಲ. ಪ್ರಕೃತಿ ಸತ್ಯ, ಜೀವನ ಸತ್ಯ, ಎಲ್ಲ ಸತ್ಯ, ಆದ್ರೆ ಬ್ರಹ್ಮ ಇಲ್ಲ, ಹಾಗೆ ಹೇಳಿದ್ರು. ಅದ್ವೈತದಲ್ಲಿ ಪರಬ್ರಹ್ಮನ್ನ ಒಪ್ಕೊಂಡ್ರು, ಜೀವನನ್ನ ಒಪ್ಕೊಳ್ಳಿಲ್ಲ, ವಿವರ್ತವಾದಿಗಳು. ಅತ್ರಾಪಿ ನಾನಾ ಶರೀರಕ ಏಕಜೀವವಾದಿನಃ ಕೇಚಿತ್. ಅನೇಕ ಶರೀರಗಳಲ್ಲಿ ಒಬ್ಬನೇ ಜೀವ ಇದ್ದಾನೆ ಅಂತ ಕೆಲವರು ಹೇಳ್ತಾರೆ. ಏಕಶರೀರಕ ಏಕಜೀವವಾದಿನಃ ಕೇಚಿತ್. ಒಂದೊಂದು ಶರೀರದಲ್ಲೂ ಒಬ್ಬ ಜೀವ ಇದ್ದಾನೆ ಅಂತ ಕೆಲವರು. ಈ ರೀತಿ ಬಹುವಿಧವಾದಾಹ ತತ್ರ ತತ್ರ ನಿರಸ್ಯಂತೆ. ಎಲ್ಲ ವಾದಗಳನ್ನ ಪರೀಕ್ಷೆ ಮಾಡ್ತಾರೆ. ನಾನಾ ವಿಧ ವಿಚಿತ್ರ ವಿವಾದ ವಿಷಯ ಭೂತಸ್ಯ ಜೀವೇಶ್ವರ ಭೇದಸ್ಯ ವಿಸ್ತರೇಣ ವಿಚಾರ ಉಪಕ್ರಮ ಸೂಚನಾಯ ಪ್ರಥಮಂ ಸ್ವಮತ ಪ್ರತಿಜ್ಞಾಯ ಅವಶ್ಯಕತ್ವಾತ್. ಎಲ್ಲ ವಿಚಾರ ಆರಂಭಿಸಕ್ಕೆ ಮೊದಲು ನಮ್ಮ ಸಿದ್ಧಾಂತವನ್ನು ಸ್ಪಷ್ಟವಾಗಿ ಹೇಳಿಬಿಡ್ಬೇಕು ಮೊದಲು. ಆದ್ದರಿಂದ ಅದನ್ನ ಇಲ್ಲಿ ಸ್ವಾಮಿ ದೇಶಿಕರು ಹೇಳ್ತಾ ಇದ್ದಾರೆ. ಏತಾವತ ಗ್ರಂಥಭಾಗೇನ ಪ್ರತಿಪಾದಿತಂ ಸ್ವಮತಂ ಆದೌ ಅನೂದ್ಯ ಪ್ರತಿಜ್ಞಾಂ ದರ್ಶಯತಿ ಭಿನ್ನಾಃ. ಆರಂಭದಲ್ಲೇ ಹೇಳ್ಬಿಟ್ರು, ಭಿನ್ನಾಃ ಜೀವಾಃ ಸ್ವತಃ ಸ್ಯುಹು. ಸ್ವಾಭಾವಿಕವಾಗಿ ಜೀವಭೇದ ಅನ್ನೋದನ್ನ ಸ್ಪಷ್ಟವಾಗಿ ಪ್ರತಿಜ್ಞೆಯನ್ನು ಹೇಳ್ಬಿಟ್ರು ಮೊದಲೇ. ಸ್ವತಃ ಏವ ಪರಮಾತ್ಮನೋಪಿ ಭಿನ್ನಾಃ, ಅದು ಅರ್ಥಸಿದ್ಧ. ಇದರಲ್ಲಿ ಪರಸ್ಪರಂಚ ಭಿನ್ನಾಃ ಜೀವೇಶ್ವರ ಭೇದಸ್ಯ ಸಿದ್ಧತ್ವಾತ್ ಪ್ರತಿಶರೀರಂ ಜೀವಾಃ ಭಿನ್ನಾಃ ಇತಿ ನಿರೂಪ್ಯತೆ. ಧೀ ಸ್ಮೃತಿ ಇಚ್ಛಾ ಸುಖಾದೇಹೆ. ಬುದ್ಧಿ, ಸ್ಮೃತಿ, ಇಚ್ಛೆ ಇದೆಲ್ಲ ಪ್ರತಿನಿಯತತೆಯ. ಇಲ್ಲಿ ಬುದ್ಧಿ ಅಂತ ಹೇಳಿದ್ರೆ ಅಂತಃಕರಣ ಅಂತ ಅರ್ಥ. ವ್ಯವಸ್ಥಿತ ರೀತಿಯ ಪರಸ್ಪರಂ ವಿಲಕ್ಷಣತೆಯ ಏವ ಅನುಭವಾತ್ ಜೀವಾಃ ಸ್ವತಃ ನತು ಉಪಾಧಿವಶಾತ್ ಭಿನ್ನಾಃ. ಇದು ನಮ್ಮ ಸಿದ್ಧಾಂತ ಮೊದಲು ಸ್ಪಷ್ಟವಾಗಿ ಹೇಳಿದ್ರು. ಸುಖಾದೇಹೇ ಇತ್ಯಾದಿನ ದುಃಖಾದಿ ಪರಿಗ್ರಹ, ಸುಖ ದುಃಖ ಇವುಗಳೆಲ್ಲ ವದಂತಿಯೇವ ಏವಂ ನಾನಾತ್ಮಾನೋ ವ್ಯವಸ್ಥಾತ. ವೈಶೇಷಿಕ ಸೂತ್ರ. ನಾನಾ ಆತ್ಮಾನಃ ವ್ಯವಸ್ಥಾತ. ಸುಖ ದುಃಖಗಳ ವ್ಯವಸ್ಥೆ ಎಲ್ಲ ಇರೋದ್ರಿಂದ ಆತ್ಮರುಗಳು ಅನೇಕರು. ಇದು ವೈಶೇಷಿಕರು, ನೈಯಾಯಿಕರು ಒಪ್ಕೊಳ್ಳುವಂತ ವಿಷಯ. ಜನನ ಮರಣ ಕಾರಣಾನ ಪ್ರತಿನಿಯತಂ ಆದಾಯ ಪ್ರತಿನಿಯತಂ ಪ್ರತಿನಿಯತಮಾದ ಯುಗಪತ್ ಪ್ರವೃತ್ತೇಶ್ಚ. ಪ್ರತಿನಿಯಮಾತ್ ಅಂತ ಇರಬೇಕು. ಅಯುಗಪತ್ ಪ್ರವೃತ್ತೇಶ್ಚ ಪುರುಷ ಬಹುತ್ವಂ ಸಿದ್ಧಂ ತ್ರೈಗುಣ್ಯ ವಿಪರ್ಯಾಸಿ. ಇದು ಸಾಂಖ್ಯಕಾರಿಕೆ ಹೇಳ್ತಾರೆ. ಪ್ರತಿನಿಯಮದೇ ಇದೆ. ಪ್ರತಿನಿಯಮಾತ್ ಅಯುಗಪತ್ ಪ್ರವೃತ್ತೇ. ಅಯುಗಪತ್ ಪ್ರವೃತ್ತೇ. ಒಬ್ಬೊಬ್ರು ಪ್ರತಿನಿಯಮವಾಗಿ ಯುಗಪತ್ ಅಂದ್ರೆ ಏಕಕಾಲದಲ್ಲಿ ಇಲ್ಲ ಜನನ ಮರಣ. ಒಬ್ಬರಿಗೆ ಜನನ ಆಗುತ್ತೆ, ಇನ್ನೊಬ್ಬರ ಮರಣ ಆಗುತ್ತೆ. ಇದು ಬೇರೆ ಬೇರೆ ಕಾಲದಲ್ಲಿ ಆಗುತ್ತೆ. ಯುಗಪತ್ ಆಗ್ತಾ ಇಲ್ಲ, ಅಯುಗಪತ್ ಆಗ್ತಾ ಇದೆ. ಇದೆಲ್ಲ ಪ್ರತಿ ನಿಯಮಾತು ಒಬ್ಬೊಬ್ರಿಗೂ ನಿಯಮವಾಗಿ ಸ್ಥಾಪಿಸಲ್ಪಟ್ಟಿದೆ, ತಿಳಿಯುತ್ತೆ ನಮ್ಗೆ. ಅಯುಗಪತ್ ಪ್ರವೃತ್ತೇಶ್ಚ ಪುರುಷ ಬಹುತ್ವಂ ಸಿದ್ಧಂ ಸಾಂಖ್ಯಕಾರಿಕೆಯಲ್ಲಿ ಹೇಳ್ತಾರೆ. ತ್ರೈಗುಣ್ಯ ವಿಪರ್ಯಾಚೈವಂ ಅಂತ ಹೇಳಿದ್ರು. ತ್ರಿಗುಣದ ಒಂದು ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ಸುಖ ದುಃಖದ ವ್ಯವಸ್ಥೆ ಎಲ್ಲ ಯಾಕೆ ಆಗ್ತಿದೆ ಅಂತ ಹೇಳ್ತಾರೆ ಅವರು. ಸಾಂಖ್ಯರು ಒಪ್ಕೊಳ್ತಾರೆ ಜೀವನ ಅನಾತ್ವ. ಅದೆಲ್ಲ ತ್ರಿಗುಣಾತ್ಮಕವಾದ ಪ್ರಕೃತಿಗೆ ಅವರು ಅದನ್ನ ಆರೋಪ ಮಾಡ್ತಾರೆ. ವ್ಯವಸ್ಥಾತಃ ಅಂದ್ರೆ ಸುಖ ದುಃಖಾದಿ ವ್ಯವಸ್ಥಾಯ ಸಸ್ಯ ವಿಸ್ತರ ಜನನೇ ಇತ್ಯಾದಿ. ಆತ್ಮನಃ ಏಕತ್ವೇ ಜನನ ಮರಣಾದೇಹ ಸರ್ವೇಷಾಂ ಏಕದಾ ಏವ ಭವೇರನ್. ಒಬ್ಬನೇ ಆತ್ಮ ಇದ್ರೆ ಎಲ್ಲರಿಗೂ ಏಕಕಾಲದಲ್ಲಿ ಮರಣವಾಗಬೇಕು. ಆದರೆ ಇಲ್ಲಿ ಅಯುಗಪತ್ ಅಂತ ಹೇಳೋದ್ರಿಂದ
ಯುಗಪತ್ ಆಗೋದಿಲ್ಲ. ತಥಾ ಅದರ್ಶನಾಥ್ ಪುರುಷ ಬಹುತ್ವಂ ಸಿದ್ಧಂ. ಆದ್ದರಿಂದ ಹಾಗೆ ಕಂಡು ಬರೋದಿಲ್ಲ. ಒಬ್ಬನೇ ಆತ್ಮ ಇದ್ರೆ ಎಲ್ಲರೂ ಏಕಾಲದಲ್ಲಿ ಮರಣವಾಗ್ಬೇಕು, ಆಗ್ತಾ ಇಲ್ಲ ಹಾಗೆ. ಇದೆಲ್ಲ ಅವರು ಅನುಮಾನವೇ ಪ್ರಧಾನ ಅವರಿಗೆ. ಶ್ರುತಿ ಪ್ರಮಾಣವನ್ನು ಒಪ್ಕೊಂಡಿದ್ರು ಕೂಡ ಶ್ರುತಿ ಅಪೌರುಷೇಯ ಅಂತ ಒಪ್ಕೊಂಡ್ರು. ಯಾಕೆ ಅಂದ್ರೆ ಪುರುಷ ನಿರ್ವಿಶೇಷ ಅವರಿಗೆ, ಅವನು ಸೃಷ್ಟಿ ಮಾಡಕ್ಕಾಗೋದಿಲ್ಲ ಶ್ರುತಿ ಅಪೌರುಷೇಯ ಅವರಿಗೆ ಪ್ರಮಾಣ. ಆದರೆ ಅದಕ್ಕೆ ಎರಡನೇ ಸ್ಥಾನ ಕೊಟ್ಟರು ಸಾಂಖ್ಯರು. ನೈಯಾಯಿಕರು ಹಾಗೆಯೇ ಆ ಅನುಮಾನಕ್ಕೆ ಮೊದಲ ಸ್ಥಾನ, ಶ್ರುತಿಗೆ ಎರಡನೇ ಸ್ಥಾನ. ಏವಂ ಕರ್ಣಾನಿ ಶರೀರೇಂದ್ರಿಯಾದೀನಿ ಪ್ರತಿನಿಯತಾನ್ಯೇವ. ಒಬ್ಬೊಬ್ಬರಿಗೂ ಬೇರೆ ಬೇರೆಯಾದ ಶರೀರ ಇಂದ್ರಿಯಗಳು ಇದೆ. ಯುಗಪತ್ ನ ಪ್ರವರ್ತಂತೆ, ಏಕಕಾಲದಲ್ಲಿ ಪ್ರವರ್ತಿಸೋದಿಲ್ಲ. ಅದರಿಂದ ತ್ರೈಗುಣ್ಯಂ ಸತ್ವರಜಸ್ತಮಾಂಸಿ ತೇಷಾಂ ವಿಪರ್ಯಯ ಪರಸ್ಪರ ವಿಪರ್ಯಾಸಃ. ಕಶ್ಚಿತ್ ಸಾತ್ವಿಕ ಅನ್ಯಸ್ತು ರಾಜಸಃ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಆಗುತ್ತೆ. ಅನ್ಯಶ್ಚ ತಾಮಸಃ ಇತ್ಯಾದಿ ಸ್ವಭಾವಭೇದ. ಈ ಕಾರಣಗಳಿಂದ ಜೀವಾನಾಂ ಪರಸ್ಪರಂ. ಇದೆಲ್ಲ ನೋಡಿ ಹೇಗೆ ನ್ಯಾಯದಿಂದ ವಾದ ಮಾಡಿ ಸ್ಥಾಪನೆ ಮಾಡ್ತಾರೆ, ತರ್ಕದಿಂದ. ಎಲ್ಲ ತರ್ಕ ಯಾಕೆ ಮಾಡ್ತೀರಾ ಸ್ವಾಮಿ ದೇಶಿಕನ್ ಹೇಳ್ತಾರೆ, ಆಗಮಗಳಿಂದಲೇ ಸಿದ್ಧವಾಗುತ್ತೆ ನೋಡಿ ಅಂತ ನಮ್ಮ ಸಿದ್ಧಾಂತದಲ್ಲಿ. ಮಾಯಾ ಪರಿಣಾಮಭೂತ ಅಂತಃಕರಣ ಭೇದಾದೇವ ಸುಖ ದುಃಖಾದಿ ವ್ಯವಸ್ಥಾ ಭವೇತೆ. ಇದು ಅದ್ವೈತಗಳ ವಾದ. ಕಿಮರ್ಥಂ ಜೀವಭೇದ ಇತಿ ಆಶಂಕೆ ನಿರಾಕರೋತಿ ಯಥೋ ಭೇದಾದಿ ಇತ್ಯಾದಿ ಬಾಹ್ಯಾಖ್ಯ ಭೇದಾತ್ ಸುಖ ದುಃಖಾದಿ ವ್ಯವಸ್ಥಾ ನ ಭವತಿ. ದೇಹದಿಂದ ಭೇದದಿಂದ ಸುಖ ದುಃಖ ಉಂಟಾಗೋದಿಲ್ಲ, ದೇಹಗಳೆಲ್ಲ ಅಚೇತನವಾದ್ದರಿಂದ. ತಥಾ ಚೇತೋ ಭೇದಾತ್, ಅಂತಃಕರಣವು ಹಾಗೆಯೇ ಅಚೇತನವೇ, ಸುಖ ದುಃಖಗಳ ವ್ಯವಸ್ಥೆ ಅದರಿಂದಲೂ ಸಾಧ್ಯವಿಲ್ಲ. ಏಕ ಏವ ಜೀವ ಜನ್ಮಭೇದೇನ ನಾನಾ ಶರೀರಾಣಿ ಗೃಹ್ಣಾತಿ ತತ್ರ ಶರೀರಾದೀನಾಂ ಭೇದೇ ಸತ್ಯಪಿ ಆತ್ಮಭೇದೋ ನಾಸ್ತಿ. ಇದು ಜೀವನ ನಿತ್ಯತ್ವ ಹೇಳಿದ್ರೆ, ಒಬ್ಬನೇ ಜೀವ ಅನೇಕ ಶರೀರಗಳನ್ನು ತಗೊಳ್ತಾನೆ. ಬೇರೆ ಬೇರೆ ಜನ್ಮಗಳಲ್ಲಿ ಶರೀರಗಳಲ್ಲಿ ಅಲ್ಲಿ ಭೇದವಿದೆ. ಅಲ್ಲಿ ನಿಜವಾದ ಶರೀರ ಭೇದವಿದ್ದು ಆತ್ಮಭೇದವಿಲ್ಲ. ಅಲ್ಲಿ ಜೀವ ನಿತ್ಯ ಅನೇಕ ಜನ್ಮಗಳಲ್ಲಿ ಅನೇಕ ಶರೀರಗಳನ್ನು ತಗೊಂಡು ಒಬ್ಬನೇ ಆತ್ಮ ಸುಖ ದುಃಖಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕರ್ಮಕ್ಕನುಗುಣವಾಗಿ ಬೇರೆ ಬೇರೆ ಜನ್ಮಗಳಲ್ಲಿ ಅನುಭವಿಸ್ತಾನೆ. ಏಕಸ್ಮಿನ್ನೇವ ಸಮಯೇ ಸೌಭರಿಣ ಅನೇಕ ಶರೀರ ಪರಿಗ್ರಹಸ್ಯ ವರ್ಣನಾದಪಿ ಶರೀರಾದಿಭೇದ ಆತ್ಮಭೇದ ಪ್ರಯೋಜಕ ಸುಖ ದುಃಖಾದಿ ವ್ಯವಸ್ಥಾ ಪ್ರಯೋಜಕಶ್ಚ ಯಥಾ ನ ಭವತಿ. ಇದಕ್ಕೆ ಇದು ಅಧಿಕವಾದ ವಿಷಯಗಳನ್ನ ಇಲ್ಲಿ ತಿಳಿಸ್ತಾರೆ. ಸೌಭರಿ ಅಂತ ಋಷಿಗಳು ಪ್ರಸಿದ್ಧರು 50 ಶರೀರಗಳನ್ನು ತಮ್ಮ ಯೋಗ ಸಿದ್ಧಿಯಿಂದ 50 ಶರೀರಗಳನ್ನು ಸೃಷ್ಟಿ ಮಾಡಿಕೊಂಡ್ರು. ಅವರು ಜೀವಾತ್ಮನು ಒಬ್ಬನೇ ಇರೋದು. ಅವರಿಗೆ ತಮ್ಮ ಧರ್ಮಭೂತ ಜ್ಞಾನದಿಂದ 50 ಶರೀರಗಳ ಸೃಷ್ಟಿ ಮಾಡಿ ಅಲ್ಲೆಲ್ಲ ವ್ಯಾಪಿಸಿ ಏಕಕಾಲದಲ್ಲಿ 50 ಶರೀರಗಳಲ್ಲಿ ಅನುಭವಿಸಿದ್ರು ಅವರು. ಇದು ಹೀಗಿದ್ರೂ ಕೂಡ ಸುಖ ದುಃಖಾದಿ ವ್ಯವಸ್ಥಾ ಈ ಆತ್ಮಭೇದ ಪ್ರಯೋಜಕ ಆಗದೆ ಇದ್ರು ತಥೈವ ಅಂತಃಕರಣ ಭೇದೋಪಿ ಸುಖ ದುಃಖಾದಿ ವ್ಯವಸ್ಥಾ ಪ್ರಯೋಜಕೋ ಅನುಭವತಿ. ಅಲ್ಲಿ ಹೇಗೆ ಆತ್ಮಭೇದ ಆತ್ಮ ಭೇದಕ್ಕೆ ಅದು ಪ್ರಯೋಜಕವಾಗುವುದಿಲ್ಲ. ಶರೀರಾದಿ ಭೇದವೇ ಆತ್ಮಭೇದಕ್ಕೆ ಪ್ರಯೋಜಕವಾಗೋಗಿಲ್ವಲ್ಲ. ಇದು ಅವರು ಕೌಂಟರ್ ಎಕ್ಸಾಂಪಲ್. ಇದು ಪೂರ್ವಪಕ್ಷಿ ಹೇಳ್ತಾನೆ, ಸೌಭರಿ 50 ಶರೀರ ತಗೊಂಡಿದ್ರಲ್ಲ, ಒಬ್ಬರೇ ತಾನೇ ಆತ್ಮ ಇದ್ದಿದ್ದು. ಶರೀರ ಭೇದ ಇದ್ರೆ ಆತ್ಮಭೇದ ಹೇಗೆ ಹೇಳ್ತೀರಾ ಅಂತ ಪ್ರಶ್ನೆ ಮಾಡಬಹುದು. ಅವರು ಆತ್ಮಭೇದಕ್ಕೆ ಪ್ರಯೋಜನ ಶರೀರದಿಂದ ಭೇದದಿಂದ ಆಗೋದಿಲ್ಲ ಅಂತ ಹೇಳಿದ್ರೆ, ಶರೀರಗಳ ಭೇದದಿಂದಲೇ ನೀವು ಆತ್ಮಭೇದ ಹೇಳಕ್ಕಾಗೋದಿಲ್ಲ. ಅದೇ ಉದಾಹರಣೆಯನ್ನು ನಾವು ಹೇಳ್ತೀವಿ. ಬರೀ ಶರೀರ ಭೇದದಿಂದ ಅಲ್ಲ ಆತ್ಮಭೇದ ಆಗ್ತಾ ಇರೋದು, ಆತ್ಮನೇ ಬೇರೆ ಇರಬೇಕು ಅಂತ. ಸುಖ ದುಃಖಗಳ ವ್ಯವಸ್ಥೆ ಒಬ್ಬನಿಗೆ ಆಗ್ತಾ ಇದೆ. ಇಲ್ಲಿ ಒಬ್ಬರಿಗೆ 50 ಶರೀರಗಳ ಸುಖ ದುಃಖ ವ್ಯವಸ್ಥೆಯು ಒಬ್ಬರೇ ಸೌಭರಿಗೆ ಆಗ್ತಾ ಇದೆ. ಆದರೆ ಲೋಕದಲ್ಲಿ ಅನೇಕ ಶರೀರಗಳಲ್ಲಿರೋ ಸುಖ ದುಃಖಗಳಲ್ಲಿ ಬೇರೆ ಬೇರೆ ಅವರಿಗೆ ಆಗ್ತಾ ಇದೆ. ಜನನ ಮರಣಗಳು ಬೇರೆ ಬೇರೆ ಕಾಲದಲ್ಲಿ ಆಗುತ್ತೆ. ಇಲ್ಲಿ ಅದನ್ನು ನೋಡಕ್ಕಾಗೋದಿಲ್ಲ. ಸೌಭರಿಯ ವಿಷಯದಲ್ಲಿ ಬೇರೆ ವಿಷಯಗಳಲ್ಲೆಲ್ಲ ವಿರೋಧ ಬರುತ್ತೆ. ದೇಹಭೇದ ಇದ್ದರೂ ಕೂಡ ಸೌಭರೇ ಸೋಹಂ ಇತಿ ಪ್ರತ್ಯವಿಜ್ಞಾ ನ ಭವತಿ ನ ಭವತಿ. ಡಬಲ್ ನೆಗೆಟಿವ್ ಇಲ್ಲಿ ಹಾಗೆ ಆಗುತ್ತೆ ಅಂತ ಅರ್ಥ. ಅಲ್ಲಿಯೂ ಅಹಂ ಅಂತಾನೆ, ಇಲ್ಲಿಯೂ ಅಹಂ ಅಂತಾನೆ ಆಗುತ್ತೆ. ಆದ್ದರಿಂದ ದೇಹಭೇದದಿಂದ
ಆತ್ಮಭೇದವೇ ಹೊರತು ನಿಜವಾದ ಆತ್ಮರು ಅನೇಕವಿಲ್ಲ ಅನ್ನೋದು ದೇಹ ಭೇದ ಅನ್ನೋದನ್ನ ಇಟ್ಕೊಂಡು ಆತ್ಮಭೇದವನ್ನ ಸಾಧಿಸಕ್ಕಾಗೋದಿಲ್ಲ ಅಂತಕ್ಕೆ ಇದೇ ಉದಾಹರಣೆ ನಾವು ಹೇಳ್ತೀವಿ. ಯಾಕೆ ಅಂದ್ರೆ ಸೌಬರಿಗೆ ಎಲ್ಲದರಲ್ಲಿಯೂ ಸೋಹಂ ಅನ್ನುವಂತಹ ಒಂದು ಪ್ರತ್ಯಭಿಜ್ಞೆ ಇತ್ತು. ಎಲ್ಲಾ ದೇಹದಲ್ಲಿಯೂ ಅವರು ನಾನು ಅಂತಾನೆ ಅನುಭವಿಸಿದ್ರು. ಆದರೆ ಲೋಕದಲ್ಲಿ ಕಂಡುಬರುವ ಶರೀರ ಭೇದದಲ್ಲಿ ಎಲ್ಲರೂ ಒಬ್ಬರೇ ನಾನು ಅಂತ ಅನುಭವಿಸೋದಿಲ್ಲ, ಬೇರೆ ಬೇರೆಯಾಗಿ ಅನುಭವ ಬರುತ್ತೆ. ಒಂದೊಂದು ಶರೀರದಲ್ಲೂ ಅಹಂ ಅಹಂ ಅಂತ ಬೇರೆ ಬೇರೆ ಅನುಭವ ಆಗುತ್ತೆ ಹೊರತು ಒಬ್ಬನಿಗೆ ಅಲ್ಲ, ಆಗ್ತಾ ಇಲ್ಲ. ಅಷ್ಟು ಶರೀರದಲ್ಲಿ ಅವರಿದ್ರುನು ಆ ಜೀವ ಒಂದ್ ಶರೀರದಾನೇ ಇರ್ಬೇಕು. ಹೌದು, ಒಂದು ಹಂಗೆ ಕ್ಷಣದಲ್ಲಿ ಇದ್ದಿದ್ದು. ಎಲ್ಲಾ ಶರೀರದಲ್ಲಿ ಇರೋಕ್ಕಾಗಲ್ವಲ್ಲ. ಹಂಗೆಯೇ ಇದ್ದಿದ್ದು ಜೀವಾತ್ಮ. ಅದರಿಂದಲೇ ಅವರಿಗೆ ಅಹಂ ಅಂತ ಎಲ್ಲಾ ಶರೀರದಲ್ಲೂ ಪ್ರತಿಭಿಜ್ಞೆ ಇದ್ದಿದ್ದು. ಜೀವ ಒಂದು ಶರೀರದಲ್ಲಿ ಇದ್ದಿದ್ರಿಂದಲೇ ಅಹಂ ಅನ್ನುವ ಒಂದೇ ಅನುಭವ ಎಲ್ಲಾ ಶರೀರದಲ್ಲೂ ಇತ್ತು ಅವರಿಗೆ. ಬೇರೆ ಬೇರೆ ಇದೀನಿ ಅಂತ ತಿಳಿದಿಲ್ವಲ್ಲ. ಒಬ್ಬರೇ ಸೌಬರಿಯೇ ಎಲ್ಲವನ್ನೂ ಅನುಭವಿಸಿದ್ರೆ ಹೊರತು ಬೇರೆ ಬೇರೆ ಜೀವರುಗಳಲ್ಲ. ಕಡೆ ಪಕ್ಷ ಅವ್ರದ್ದು ಗತಕಾಲದ್ದು ಪುಣ್ಯ ಪಾಪಗಳನ್ನೆಲ್ಲ ಅನುಭವಿಸ್ತಿರ್ತಾದ್ರು ಮುಂದೆ ಬರದ್ರ ಅವರು. ಆಮೇಲೆಲ್ಲ ಅವರು ಒಂದು ಕಡೆ ಒಂದು ಕಾಲದಲ್ಲಿ ತಿಳ್ಕೊಂಡು ಎಲ್ಲ ಬಿಟ್ಟು ಬಿಟ್ಟು ತಪಸ್ ಮಾಡಿ ಬ್ರಹ್ಮನ ಪಡೆದುಕೊಂಡ್ರು, ಉಪಾಸನೆ ಮಾಡ್ತಾರೆ. ಅದು ಬರುತ್ತೆ ವಿಷ್ಣು ಪುರಾಣದಲ್ಲಿ ಅವ್ರ ಕತೆ ಬರುತ್ತೆ. ಏವಂ ಇಂದ್ರಿಯ ಭೇದೆ ಸತಿ ಅಂತಃಕರಣ ಮಾತ್ರ ಭೇದೆ ಸತಿ ಚ ಆತ್ಮನಃ ಏಕತ್ವೇನ ಪ್ರತಿವಿಜ್ಞಾ ಅನಿವಾರ್ಯ. ಅಲ್ಲಿಯೇ ಬರೋ ಶ್ಲೋಕ ನ ಜಾತು ಕಾಮ ಕಾಮಾನಾಂ ಅದು ಭೂಯ ಏವಾಭಿವರ್ಧತೆ ಅಂತ ಉಪಭೋಗೇನ ಶಾಮ್ಯತಿ. ಅಲ್ಲಿ ಸೌಪರ್ಯ ಶ್ಲೋಕ ಅದು. ಅವರು ಅಷ್ಟು ಎಲ್ಲ ಅನುಭವಿಸಿ ಕಡೆಯಲ್ಲಿ ಹೇಳ್ತಾರೆ ನ ಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ. ಪ್ರಸಿದ್ಧವಾದ ಶ್ಲೋಕ ಇದು. ಅವಿಷಾ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ. ಅಗ್ನಿಗೆ ಎಲ್ಲ ಹಾಕ್ತಾ ಇದ್ರೆ ಆಜ್ಯವನ್ನ ಹವಿಸು ಹಾಕ್ತಾ ಇನ್ನೂರಿ ಇದ್ರೆ ಜಾಸ್ತಿ ಹೆಚ್ಚೆಚ್ಚು ಆಗುತ್ತೆ. ಆಗೋ ಹಾಗೆ ಕಾಮವನ್ನ ಅನುಭವಿಸಿ ಮುಗಿಸಕ್ಕಾಗೋದಿಲ್ಲ ಅಂತ ರಿಯಲೈಸ್ ಮಾಡ್ಕೊಂಡ್ರು ಅವರು, ಅನುಭವಿಸಿದ್ರು. ಆ ಶ್ಲೋಕ ವಿಷ್ಣು ಪುರಾಣದಲ್ಲಿ ಬರುತ್ತೆ, ಸೌಬರಿ ಹೇಳೋದು. ತುಂಬಾ ಲೇಟ್ ರಿಯಲೈಸೇಷನ್. ತಥಾ ಅದರ್ಶನಾತ್ ಅಂತಃಕರಣ ಭೇದ ಮಾತ್ರೇಣ ಕರ್ಮ ವೈಚಿತ್ರ್ಯ ನಿರ್ವಾಹೋ. ಅಂತಃಕರಣ ಭೇದದಿಂದ ಕರ್ಮ ಇಂದ್ರಿಯ ಭೇದದಿಂದಲೋ ಹೇಗೆ ಹೇಳಕ್ಕಾಗೋದಿಲ್ವೋ ಹಾಗೆ ಸುಖ ದುಃಖ ಕರ್ಮದ ವೈಚಿತ್ರ್ಯವನ್ನ ನಿರ್ವಾಹ ಮಾಡಕ್ಕಾಗೋದಿಲ್ಲ ಅಂತ ಹೇಳ್ತಾರೆ. ಅದೃಷ್ಟ ವಿಶೇಷ ವಶಾದೇವ ಸರ್ವ ವ್ಯವಸ್ಥಾ ಉಪಪದ್ಯತಾಮಿತಿ ನವಾಚ್ಯಂ ಹೇಳಲು. ಯಾವುದೋ ಒಂದು ಅದೃಷ್ಟ ಅಂತ ಹೇಳಿ, ಕರ್ಮಕ್ಕೆ ಅದೃಷ್ಟ ಅಂತ ಕೆಲವರು ಹೇಳ್ತಾರೆ. ಅದೃಷ್ಟ ವಶದಿಂದ ಈ ಸುಖ ದುಃಖಗಳ ವ್ಯವಸ್ಥೆ ಬೇರೆ ಬೇರೆಯಾಗಿ ಇದೆ ಈಗ ಹೇಳ್ಬೋದು ಅಂತ ಹೇಳಿದ್ರೆ ಸಂಪ್ರತಿಪನ್ನ ಸ್ಥಳ ಏವ ತಥಾ ಸಂಭವಾತ್. ಚೆನ್ನಾಗಿ ತಿಳಿದಿರ್ಬೇಕು ಅದೃಷ್ಟ ಯಾವ ಕಾರಣದಿಂದ ಬರ್ತಿದೆ, ಯಾರಿಗೆ ಬರ್ತಿದೆ, ಇದು ತಿಳಿದ್ರೇನೆ ಅದಕ್ಕೂ ಒಂದು ಕಾರಣ ಇರಬೇಕು. ಯಾವುದೋ ಕಾರಣವಿಲ್ಲದೆ ಅದೃಷ್ಟ ಅನ್ನೋದು ಬರಕಾಗೋದಿಲ್ಲ. ಅದು ವೈಶೇಷಿಕರು ಹೇಳೋದು, ಎರಡು ಪರಮಾಣುಗಳು ಯಾಕೆ ಸೇರುತ್ತೆ, ಮೊದಲು ಪರಮಾಣುಗಳು ಮೂಲ ಕಾರಣ, ಜಗತ್ತಿಗೆ ಸೃಷ್ಟಿಯಾಗೋದು ಪರಮಾಣುಗಳಿಂದಲೇ, ಪರಮಾಣು ಕಾರಣವಾದ. ಯಾಕೆ ಸೇರುತ್ತೆ, ಯಾವುದೋ ಅದೃಷ್ಟದಿಂದ ಸೇರ್ಬಿಡುತ್ತೆ ಅಂದ್ರು. ಜೀವನ ಅದೃಷ್ಟವೋ ಪರಮಾಣುವಿನ ಅದೃಷ್ಟವೋ? ಜೀವನ ಅದೃಷ್ಟದಿಂದ ಯಾವುದೋ ಎರಡು ಪರಮಾಣು ಸೇರಕ್ಕಾಗೋದಿಲ್ಲ. ಪರಮಾಣುಗಳ ಅಚೇತನ, ಅದಕ್ಕೇನು ಅದೃಷ್ಟ, ಅದು ಎಲ್ಲಿಂದ ಬರುತ್ತೆ? ಇದು ನಿರೂಪಣೆ ಮಾಡೋಕ್ಕಾಗೋದೇ ಇಲ್ಲ. ಅವರು ಪರಮಾಣುಗಳು ಎರಡು ಹೇಗೆ ಸೇರ್ಕೊಳ್ತು ಹೇಳಕ್ಕಾಗೋದಿಲ್ಲ. ಅವರು ವೈಶೇಷಿಕರು ಕಣಾದರು, ಅವರಿಗೆ ಕಣಾನ ಅತಿ ಪ್ರಸಿದ್ಧವಾದ ಒಂದು ಜೋಕ್ ಇದೆ ಅವ್ರ ಬಗ್ಗೆ. ಕಡೆಮು ಸಾಯುವ ಸಮಯದಲ್ಲಿ, ಮರಣ ಸಮಯದಲ್ಲಿ, ಇದು ಒಂದು ಸುಮ್ಮನೆ ಹೇಳೋ ತಮಾಷೆಗೆ, ಏನು ನಿಮ್ಮ ಕಡೆ ಆಸೆ ಅಂತ ಹೇಳಿದ್ರೆ, ಎರಡು ಪರಮಾಣುಗಳು ಯಾಕೆ ಸೇರ್ಕೊಳುತ್ತೆ ಅಂತ ಹೇಳ್ಬಿಟ್ರೆ ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಅಂದ್ರಂತೆ. ಹಾಗೆ ಪರಮಾಣುಗಳು ಯಾಕೆ ಸೇರ್ಕೊಳುತ್ತೆ ಎರಡು ಹೇಳಕ್ಕಾಗೋದಿಲ್ಲ. ಅದೃಷ್ಟ ಅಂತ ಹೇಳಿ, ಯಾವ ಅದೃಷ್ಟ? ಪರಮಾಣುಗಳು ದೃಷ್ಟಿವೆ. ಜೀವನ ಈ ಅದೃಷ್ಟಕ್ಕೆ ಎಲ್ಲದನ್ನೂ ಆರೋಪ ಮಾಡಕ್ಕಾಗೋದಿಲ್ಲ. ಅನ್ಯಥಾ ಕುತ್ರಾಪಿ ಕದ ಕಾಚಿದಪಿ ವ್ಯವಸ್ಥಾ ಕೇನಾಪಿ ದುರುಪಪಾದ ಸ್ಯಾತ್. ಕರ್ಮ ಸಿದ್ಧಾಂತವನ್ನ ಯಾರು ತಪ್ಪಿಸಕ್ಕಾಗೋದಿಲ್ಲ. ಸರ್ವಶಾಸ್ತ್ರ ವೈಯಾಕುಲಿ ಪ್ರಸಂಗ ಇತಿ ಆತ್ಮನಾಂ ನಾನಾತ್ವಂ ಅವರ್ಜನೀಯಂ. ಎಲ್ಲಾ ಶಾಸ್ತ್ರಗಳು ವ್ಯಾಕುಲವಾಗಿಬಿಡುತ್ತೆ. ಆದ್ದರಿಂದ ಪುರುಷ ಭೇದೆ ಸಿದ್ಧೇ ಏವ ಅದೃಷ್ಟಸ್ಯ ವ್ಯವಸ್ಥಾಪಕತ್ವ ಸಂಭವ. ಒಬ್ಬೊಬ್ಬರಿಗೂ ಒಂದೊಂದು ಬೇರೆ ಬೇರೆ ಅದೃಷ್ಟ ಹೇಳಬೇಕು. ಒಂದೊಂದು ದೇಹದಲ್ಲಿಯೂ ಒಂದೊಂದು ಅನುಭವ ಆಗ್ತಾ ಇದೆಯಲ್ಲ, ಒಬ್ಬರಿಗೆ ಸುಖ ಒಬ್ಬರಿಗೆ ದುಃಖ, ಒಬ್ಬೊಬ್ರಿಗೂ ಬೇರೆ ಬೇರೆ ಅದೃಷ್ಟ. ಯಾವ ಕಾರಣಕ್ಕೆ ಬರುತ್ತೆ ಈ ಅದೃಷ್ಟ, ಯಾರಿಗೂ ಬರುತ್ತೆ, ಇದೆಲ್ಲ ಜೀವನಾನ ಅಥವಾ ಪುರುಷ ಭೇದ ಹೇಳೋ ತನಕ ಇದು ಸ್ಥಾಪನೆ ಮಾಡಕ್ಕಾಗೋದಿಲ್ಲ.
ಅದೃಷ್ಟಸ್ಯ ಅಂತಃಕರಣ ಧರ್ಮತ್ವ ಅಭಾವಾತ್. ಅಂತಃಕರಣಕ್ಕೆ ಅದೃಷ್ಟ ಅನ್ನೋದು ಧರ್ಮವಲ್ಲ. ವ್ಯಧಿಕರಣಯೋ ಭೋಗ ಅದೃಷ್ಟಯೋ ಕಾರ್ಯಕಾರಣ ಭಾವ ಅಸಂಭವ ಸಾಂಖ್ಯಮತ ವಿಮರ್ಶೆ ವ್ಯವಸ್ಥೆ. ಇದು ಸಾಂಖ್ಯಮತದಲ್ಲಿ ಇದನ್ನೇ ಹೇಳಿರೋದು. ಪರಮಾಣುವೇ ಬೇರೆ ಅಧಿಕರಣ, ಜೀವನೇ ಬೇರೆ ಅಧಿಕರಣ. ವ್ಯಧಿಕರಣಯೋ ಸಮಾನಾಧಿಕರಣ ಇಲ್ಲ. ಎಲ್ಲಿಯೋ ಎರಡು ಪರಮಾಣು ಸೇರ್ಕೊಂಡು ಸೃಷ್ಟಿ ಆದ್ರೆ ಬೇರೆ ಎಲ್ಲಿಯೋ ಜೀವಾತ್ಮಗಳು ಅದ್ರ ಜೊತೆ ಸೇರ್ಕೊಳ್ಬೇಕು. ಇವರ ಅದೃಷ್ಟಕ್ಕೂ ಅವರ ಅದೃಷ್ಟಕ್ಕೂ ಸಮಾನಾಧಿಕರಣವೇ ಇಲ್ಲ. ಎಲ್ಲೆಲ್ಲಿಯೋ ಬೇರೆ ಬೇರೆ ಕಡೆ ಇದ್ದಾರೆ. ಇವ್ರಿಗೇನ್ ಸಂಬಂಧ? ಕಾರ್ಯಕಾರಣ ಭಾವ ಹೇಗೆ ಉಂಟಾಗುತ್ತೆ ಒಂದಕ್ಕೊಂದಕ್ಕೆ? ಅದು ಆಗುದಿಲ್ಲ. ಸಾಂಖ್ಯಮತದಲ್ಲಿ ಬರುತ್ತೆ ಅದನ್ನ ಮುಂದೆ. ಕಿಂಚ ಅಂತಃಕರಣಂ ಹಿ ಸುಖಾದ್ಯಂತಃ ಪದಾರ್ಥ ಸಾಕ್ಷಾತ್ಕರಣತೆಯ ಸಿದ್ಧತಿ. ಸುಖಾದಿ ಸಾಕ್ಷಾತ್ಕಾರೆ ಚಕ್ಷುರಾದಿರಿವ. ಅಂತಃಕರಣಂ ಇತಿ ಪದಮೇವ ತಸ್ಯ ಅಂತಃಕರಣ ಕಾರಕತಾಂ ವದಂತಿ. ಇದು ಸುಖ ಮೊದಲಾದುವಂತಹ ಅಂತಃ ಪದಾರ್ಥ, ಒಳಗಡೆ ಇರುವ ಪದಾರ್ಥ, ಅದರ ಸಾಕ್ಷಾತ್ಕಾರಕ್ಕೆ ಸಾಧನ ಅದು. ಸುಖಾದಿ ಅಂತಃ ಪದಾರ್ಥ ಸಾಕ್ಷಾತ್ಕಾರ ಕಾರಣ. ಕಾರಣ ಅಂದ್ರೆ ಇನ್ಸ್ಟ್ರೂಮೆಂಟ್. ಅಂತಃಕರಣವು ಒಂದು ಕಾರಣವೇ. ಕಾರಣ ಅಂತ ಶಬ್ದವೇ ತಿಳಿಸುತ್ತೆ. ಮನಸ್ಸು ಅನ್ನೋದು ಒಂದು ಇನ್ಸ್ಟ್ರೂಮೆಂಟು, ಅವನಿಗೆ ಉಪಕರಣವಾಗುತ್ತೆ. ಆದ್ರಿಂದ ರೂಪಗಳನ್ನ ಹೇಗೆ ಸಾಕ್ಷಾತ್ಕಾರ ಮಾಡೋಕ್ಕೆ ಚಕ್ಷುಸ್ ಅನ್ನೋದು ಒಂದು ಸಾಧನವೋ, ಹಾಗೆ ಸುಖ ದುಃಖಗಳನ್ನ ಅನುಭವಿಸೋದಕ್ಕೆ ಮನಸ್ಸು ಒಂದು ಸಾಧನ. ಅದನ್ನ ಅನುಭವಿಸೋನ್ ಬೇರೆ ಇರಬೇಕು, ಕರ್ತ ಬೇರೆ ಇರ್ಬೇಕು. ಅದಕ್ಕೆ ಕರಣಂಚ ಕರ್ತಾರಂ ಅಪೇಕ್ಷತೆ. ಅಂದ್ರೆ ಕರಣವು ತಾನೇ ವ್ಯವಹಾರ ಮಾಡಕ್ಕಾಗೋದಿಲ್ಲ. ಅದಕ್ಕೆ ಒಂದು ಮಾಡೋನು ಕರ್ತ ಅನ್ನೋನು ಇರ್ಬೇಕು. ಅದಕ್ಕೆ ಕರಣ ಅನ್ನೋದು ಬರೀ ಆಯುಧ, ಒಂದು ಉಪಕರಣ, ಅದು ತಾನೇ ವ್ಯವಹರಿಸೋದಿಲ್ಲ. ಅದನ್ನು ಉಪಯೋಗಿಸುವಂತಹ ಒಬ್ಬ ಕರ್ತ ಇರ್ಬೇಕು ಅದಕ್ಕೆ. ಏವಂಚ ಅನ್ಯೋನ್ಯ ವಿಲಕ್ಷಣ ಸುಖವತಾಂ ಜೀವಾನಾಂ ತತ್ಕರಣಾನಿ ಅಪಿ ಭಿನ್ನಾನಿ ಭವೇಯುಃ. ಜೀವರಿಗೂ ಕರಣಗಳು ಬೇರೆ ಬೇರೆ ಇರುತ್ತೆ. ಕರ್ತೃಧೀನತ್ವೇ ಕರಣ ಸ್ವರೂಪಸ್ಯ. ಕರ್ತೃವಿನ ಅಧೀನ ಕರಣಗಳು ಉಪಕರಣಗಳು. ಕರಣಾಧೀನೋ ಕರ್ತೃಭೇದಶ್ಚೇತ್ ಅನ್ಯೋನ್ಯ ಆಶ್ರಯ ಅನಿವಾರ್ಯ. ಇವರಿಬ್ಬರಿಗೂ ಅನ್ಯೋನ್ಯ ಆಶ್ರಯವಿಲ್ಲ. ಇಂದ್ರಿಯಗಳು ಜೀವನ ಮೇಲೆ ಜೀವನ ಅಧೀನ, ಜೀವ ಇಂದ್ರಿಯಗಳ ಅಧೀನ. ಇದೆಲ್ಲ ಅನ್ಯೋನ್ಯ ಆಶ್ರಯ ಬಂದುಬಿಡುತ್ತೆ ಆವಾಗ. ಅತಃ ಕರ್ತುಃ ಸುಖಾದಿ ಸಾಕ್ಷಾತ್ಕಾರ ಕರಣತೆಯ ಸಿದ್ಧಸ್ಯ ತಸ್ಯ ಜೀವಭೇದ ವ್ಯವಸ್ಥಾಪಕತ್ವಂ ಕಥಮಿವ ಭವೇತ್. ಸುಖಾದಿಕಂ ಹಿ ಪ್ರತಿಜೀವಂ ಸುತರಾಂ ವ್ಯವಸ್ಥಿತಮೇವ ಸರ್ವಾನುಭವ ಸಿದ್ಧಂ. ಇಲ್ಲಿ ಅನ್ಯೋನ್ಯ ಆಶ್ರಯವಿಲ್ಲ. ಜೀವನ ಅಧೀನದಲ್ಲಿಯೇ ಮನಸ್ಸು ಇರೋದು, ಮನಸ್ಸಿನ ಅಧೀನದಲ್ಲಿ ಇಲ್ಲ. ಮನೆಯೇವ ಮನುಷ್ಯನಾಂ ಕಾರಣಂ ಅಂತ ಹೇಳಿದ್ರು, ಸುಖ ದುಃಖ ಯೋಗ ಅಂತ ಹೇಳಿದ್ರು ಕೂಡ ಆ ಮನಸ್ಸನ್ನ ಇವನು ಅಧೀನ ಮಾಡ್ಕೊಳ್ಬಹುದು, ಮಾಡ್ಕೋಬೇಕು. ಇವನು ಮಾಡ್ಕೊಳ್ಳದೆ ಹೋದ್ರೆ ಅದರ ಅಧೀನವಾಗಿ ಕಷ್ಟಪಡ್ತಾನೆ ಅಂತ ಹೇಳಿದ್ರೆ ಅವನಿಗೆ ಕರ್ಮದಿಂದ ಇದೆಲ್ಲ ನಡೆಯುತ್ತೆ ಹೊರತು ಅದು ಇವನನ್ನ ನಿಯಮಿಸಕ್ಕಾಗೋದಿಲ್ಲ. ಮನಸ್ಸು ಅಚೇತನ, ಅದು ಅದಕ್ಕೆ ಜ್ಞಾನವೇ ಇಲ್ಲ. ಅದಕ್ಕೆ ಬರೀ ಉಪಕರಣ ಅಷ್ಟೇ ಅದು. ಅದನ್ನ ಒಬ್ಬೊಬ್ಬರಿಗೂ ಕೂಡ ವ್ಯವಸ್ಥಿತವಾಗಿದೆ ಸುಖ ದುಃಖಗಳು ಅನ್ನೋದು. ಎಲ್ಲರಿಗೂ ಅನುಭವ ಸಿದ್ಧ. ಏತತ್ಕರಣತೆಯ ಸಿದ್ಧಂ ಅಂತಃಕರಣೋಪಿ ಪ್ರತಿಜೀವಂ ಭಿನ್ನವೈವ ಭವೇತ್. ಅದರಿಂದ ಈ ರೀತಿ ಇವನಿಗೆ ಒಬ್ಬೊಬ್ಬರಿಗೂ ಕರಣ ಇಂದ್ರಿಯಗಳು ಉಪಕಾರಕ, ಅದೇ ಮನಸ್ಸು ಕೂಡ ಅದೇ ರೀತಿಯ ಉಪಕಾರಕ. ಆದ್ದರಿಂದ ಇಲ್ಲದೆ ಹೋದರೆ ಸುಖ ದುಃಖಾದಿ ಅನುಭವ ಸಾಂಕರ್ಯಂ ಸ್ಯಾತ್, ಮಿಶ್ರಣವಾಗ್ಬಿಡುತ್ತೆ. ಸುಖ ದುಃಖಗಳು ವ್ಯವಸ್ಥಿತವಾಗಿರೋದಿಲ್ಲ. ಅದಕ್ಕೆ ಮೇಲೆ ಶ್ರುತಿಗಳು ಸ್ಪಷ್ಟವಾಗಿ ಜೀವಾನ್ ನಿತ್ಯಾನ್ ಭಿನ್ನಾನ್ ಕಥೆಯತಿ. ನಿತ್ಯೋ ನಿತ್ಯಾನಾಂ ಇದು ಪ್ರಸಿದ್ಧವಾದ ಉದಾಹರಣೆ. ತಮಾತ್ಮಸ್ಥಂ ಯೇನ ಪಶ್ಯಂತಿ ಧೀರಾಃ ತೇಷಾಂ ಸುಖಂ ಶಾಶ್ವತಂ ನೇತರೇಷಾಂ ಇತಿ ಶ್ರುತಿಃ. ನಿತ್ಯಾನಾಂ ಬಹೂನಾಂ ಚೇತನಾನಾಂ ನಿತ್ಯಃ ಏಕಃ ಯಃ ಚೇತನಃ ಕಾಮಾನ್ ವಿದಧಾತಿ. ಹೀಗೆ ಹೇಳ್ಬೇಕು ಇದಕ್ಕೆ ಅನ್ವಯ. ನಿತ್ಯೋ ನಿತ್ಯಾನಾಂ ಚೇತನ, ದ ಇಟರ್ನಲ್ ಅದು ಇಟರ್ನಲ್ಸ್ ಅಂತ ಕೆಲವು ಕಡೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಇರುತ್ತೆ, ಅದು ತಪ್ಪು. ಹಾಗೆಲ್ಲ ಇದಕ್ಕೆ ಏಕವಚನಗಳೆಲ್ಲ ಬೇರೆ ಮಾಡಿಕೊಂಡು ಬಹುವಚನಗಳೆಲ್ಲ ಬೇರೆ ಮಾಡ್ಬೇಕು ಅನ್ವಯದಲ್ಲಿ. ನಿತ್ಯಾನಾಂ ಬಹೂನಾಂ ಚೇತನಾನಾಂ ನಿತ್ಯಃ ಏಕಃ ಚೇತನಃ ಯಃ ಕಾಮಾನ್ ವಿದಧಾತಿ ತಂ ಇತಿ ಅನ್ವಯಃ. ನಿತ್ಯತ್ವ ಚೇತನತ್ವಾದೌ ತಾರತಮ್ಯಸ್ಯ ದುರ್ವಚತ್ವಾತ್ ನಿತ್ಯಾನಾಂ ಇತಿ ನ ಅವಧಾರಣೆ ಎಲ್ಲ ಹೇಳ್ತಾರೆ. ಚೇತನತ್ವ ನಿತ್ಯತ್ವ ಎಲ್ಲ. ಅನಿತ್ಯಾನಾಂ ಇತಿ ಛೇದೇನ ಅತ್ರ ನಿರ್ವಾಹೇಪಿ. ಕೆಲವರು ಇದಕ್ಕೆ ನಿತ್ಯೋ ನಿತ್ಯಾನಾಂ
ಒಟ್ಟಿಗೆ ಬರುತ್ತಲ್ಲ, ಅದೆರಡು ಶಬ್ದವನ್ನು ಸೇರಿಸ್ಬಿಟ್ಟು ಮಧ್ಯ ಒಂದು ಅವಗ್ರಹ ಹಾಕ್ಬಿಟ್ರೆ ಎಸ್, ನಿತ್ಯೋ ನಿತ್ಯಾನಾಂ, ಅಲ್ಲಿ ಅವಗ್ರಹ ಹಾಕಿ ಅನಿತ್ಯಾನಾಮ್ ಅಂತ ಹೇಳಿದ್ರು ನಿತ್ಯೋ ನಿತ್ಯಾನಾಮ್ ಅಂತಾನೆ ಹೇಳ್ಬೇಕು ಸಂಧಿ ಆದಾಗ. ನಿತ್ಯೋ ನಿತ್ಯಾನಾಮ್ ಅಂತ ಬರುತ್ತೆ. ಅನಿತ್ಯಾನಾಮ್ ಅಂತ ಮಾಡಿದ್ರೆ ಏಕೋ ಬಹುನಾಮಲ್ಲಿ ಹೇಗೆ ಮಾಡ್ತೀರಾ? ಅದು ಮಾಡಕ್ಕಾಗೋದಿಲ್ಲ. ಏಕೋ ಬಹುನಾಮ್ ಇತಿದು ದುರ್ನಿವಹಂ, ಅಲ್ಲಿ ನಿರ್ವಾಹ ಮಾಡಕ್ಕಾಗೋದಿಲ್ಲ ಆ ರೀತಿ. ಇಲ್ಲಿ ಅತತ್ವಮಸಿ ತತ್ವಮಸಿ, ಇಲ್ಲಿ ಅತತ್ವಮಸಿ ಅಂತ ಮಾಡ್ತಾರೆ. ಆತ್ಮಾ ತತ್ವಮಸಿ ಅಂತ, ಆತ್ಮಾ ತತ್ವಮಸಿ, ಆತ್ಮ ಅತತ್ವಮಸಿ ಅಂತ ಒಂದು ಅದರಲ್ಲಿ ವ್ಯಾಖ್ಯಾನ ದ್ವೈತದಲ್ಲಿ. ಆದ್ರೆ ಇಲ್ಲಿ ಹಾಗೆಯೇ ನಿತ್ಯೋ ನಿತ್ಯಾನಾಂ, ನಿತ್ಯೋ ಅನಿತ್ಯಾನಾಮ್ ಅಂತ ಮಾಡಿದ್ರೆ, ಹಾಗೆಯೇ ಗೀತೆಯಲ್ಲಿಯೂ ಹಾಗೆ ಮಾಡ್ತಾರೆ. ದ್ವೈತ ಸಿದ್ಧಾಂತದಲ್ಲಿ ಯತ್ರ ಪಾರ್ಥೋ ಧನುರ್ಧರಃ ಅಂದಾಗ ಪಾರ್ಥೋ ಅಧನುರ್ಧರಃ ಅಂತ ಹೇಳಿ ಪಾರ್ಥ ಭೀಮ ಅಂತ ಅರ್ಥ ಮಾಡ್ತಾರೆ. ಅವರಿಗೆ ವಾಯುಪುತ್ರ ಆದ್ರಿಂದ. ಆದ್ರೆ ಹಾಗೆ ಇಲ್ಲಿ ಮಾಡಕ್ಕಾಗಲ್ಲ. ನಿತ್ಯೋ ಅನಿತ್ಯಾನಾಮ್ ಅಂತ ಮಾಡ್ಬಿಟ್ರೆ ನೀವು ಇಲ್ಲಿ ಏಕೋ ಬಹುನಾಮಲ್ಲಿ ಹೇಗೆ ಅರ್ಥ ಮಾಡ್ತೀರಾ? ಅಲ್ಲಿ ಕಷ್ಟವಾಗುತ್ತೆ ಅಂತ ಹೇಳಿದ್ರು. ಆದ್ರಿಂದ ಷಷ್ಠ್ಯಂತಾನಿ ಜೀವಪರಾಣಿ ಪ್ರಥಮಾಂತಾನಿ ಪರಮಾತ್ಮ ಪರಾಣಿ ಯಥಾ ಶ್ರುತೆ ಅನನ್ವಯ ಸ್ಪಷ್ಟ. ಶ್ರುತಿ ಹೇಗಿದೆಯೋ ಹಾಗೆಯೇ ಮಾಡಬೇಕು. ಏವಂ ವ್ಯಾಖ್ಯಾ ಭೇದೇಪಿ ಜೀವಾನಾಂ ಫಲಪ್ರದಸ್ಯ ಪರಮಾತ್ಮನಃ ಏಕತ್ವಂ ಜೀವಾನಾಂ ಅನೇಕತ್ವಂ ನಿತ್ಯತ್ವಂಚ ಕಂಠತ ಏವ ಸಿದ್ಧಂ. ಪರಮಾತ್ಮ ಅದರಿಂದಲೇ ಫಲಮತ ಉಪಪತ್ತೇ, ಅವನಿಂದಲೇ ಎಲ್ಲವೂ. ಏಕಃ ನಿತ್ಯಃ ಚೇತನಃ ಬಹೂನಾಂ ನಿತ್ಯಾನಾಂ ಚೇತನಾನಾಂ ಕಾಮಾನು ವಿದಧಾತಿ, ಎಲ್ಲಾ ಫಲಗಳನ್ನು ಕೊಡುವನು ಅವನೇ. ಸರ್ವ ಕರ್ಮಗಳಿಗೂ ಫಲಪ್ರದಾನವನು ಪರಮಾತ್ಮನೇ. ಸ್ಪಷ್ಟವಾಗಿ ತಿಳಿಯುತ್ತೆ ಇದರಲ್ಲಿ. ಅನೇಕತ್ವಂ ಔಪಾಧಿಕಂ ಕುತಃ ನ ಸ್ಯಾತ್, ಇದುವೇ ಔಪಾಧಿಕ ಅಂತ ಯಾಕೆ ಹೇಳ್ಬಾರ್ದು ಅನೇಕತ್ವ ಅಂತ ಹೇಳಿದ್ರೆ ಹಾಗೆ ಆಗಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದ್ರೆ ಉಪದೇಶ ಪ್ರಕರಣೆ ಔಪಾಧಿಕ ಔಪಚಾರಿಕ ಶಬ್ದಾ ನ ಪ್ರಯೋಗಾರ್ಹ, ಉಪದೇಶದಲ್ಲಿ ಹಾಗೆ ಮಾಡಕ್ಕಾಗೋದಿಲ್ಲ ಅನ್ನೋದು ಮೀಮಾಂಸಕರ ನ್ಯಾಯವಿದೆ. ಮುಂದೆ ಹೇಳ್ತಾರೆ ಅದನ್ನ. ಅದರಿಂದ ಮೀಮಾಂಸಕರ ನ್ಯಾಯ ಉಪದೇಶದಲ್ಲಿ ಅನೇಕತ್ವವನ್ನು ಹೇಳಕ್ ಸಾಧ್ಯವಿಲ್ಲ ಅನ್ನೋದನ್ನ ಹೇಳ್ತಾರೆ. ಅದರಲ್ಲಿ ಲಕ್ಷಣಾರ್ಥ ಹೇಳಕ್ಕಾಗೋದಿಲ್ಲ ಉಪದೇಶದಲ್ಲಿ. ಎಲ್ಲ ಔಪಾಧಿಕತ್ವ ಔಪಚಾರಿಕತ್ವ ಎಲ್ಲ ಹೇಳಕ್ಕಾಗೋದಿಲ್ಲ. ವಿಧಿ ಪ್ರತ್ಯಯ ಇರುವಾಗ ಮುಖ್ಯ ಅರ್ಥವನ್ನೇ ಹೇಳಬೇಕು, ಮೀಮಾಂಸಕರ ನ್ಯಾಯ. ಆದ್ದರಿಂದ ಇಲ್ಲಿ ವಿಧೌ ಅಪೂರ್ವಾರ್ಥ ಬೋಧನ ಪ್ರಕರಣೆ ಪರಹ, ಇದುವೇ ನ್ಯಾಯ. ನ ವಿಧೌ ಪರಶಬ್ದಾರ್ಥ ಅಂತ ನ್ಯಾಯ ಅದು. ನ ವಿಧೌ ಪರಶಬ್ದಾರ್ಥ ಅನ್ನೋದೇ ನ್ಯಾಯ, ಮೀಮಾಂಸಕರ ನ್ಯಾಯ. ಅದನ್ನು ವಿವರಿಸ್ತಾರೆ ಇಲ್ಲಿ. ವಿಧೌ ಅಪೂರ್ವಾರ್ಥ ಬೋಧನ ಪ್ರಕರಣೆ, ವಿಧಿಯನ್ನು ತಿಳಿಸ್ತಾ ಇರೋ ಪ್ರಕರಣದಲ್ಲಿ ಪರಹ ಅಮುಖ್ಯೋರ್ಥ ಶಬ್ದಾರ್ಥ ನ ಭವಿತುಮರ್ಹತಿ, ನ ವಿಧೌ ಪರಶಬ್ದಾರ್ಥ, ಮೀಮಾಂಸಕರ ನ್ಯಾಯ. ತದರ್ಥಮೇವ ಪ್ರವೃತ್ತೇಷು ವಾಕ್ಯೇಷು ಲಕ್ಷಣ ಅಂಗೀಕಾರೇ ಕುತ್ರಾಪಿ ನ ಕೋಪಿ ಅರ್ಥ ಪ್ರತಿಷ್ಠಿತೋ ಭವೇತ್. ಎಲ್ಲಿಯೂ ಅರ್ಥವೇ ನಮಗೆ ವ್ಯವಸ್ಥಿತವಾಗಿ ಸಿಗೋದಿಲ್ಲ, ಯಾವ ಅರ್ಥವೂ ಸರಿಯಾಗಿ ಹೇಳಕ್ಕಾಗೋದಿಲ್ಲ. ಆಗ ಎಲ್ಲವೂ ವಿರೋಧವಾಗ್ಬಿಡುತ್ತೆ. ಆಗ ಪ್ರಕೃತೆ ತತ್ವೋಪದೇಶಾರ್ಥಮೇವ ಪ್ರವೃತ್ತೇಷು ವಾಕ್ಯೇಷು ಲಕ್ಷಣ ಅಂಗೀಕಾರೇ ಕಿಮಪಿ ತತ್ವಂ ನಿಶ್ಚಯಿತು ನ ಶಕ್ಯಂ. ಎಲ್ಲಾ ಲಕ್ಷಣ ಅಂತ ಹೇಳ್ಕೊಂಡು ಹೋದ್ರೆ ಯಾವ ತತ್ವವನ್ನು ಹೇಳಕ್ ಸಾಧ್ಯ? ನೀವು ಒಬ್ಬ ಬ್ರಹ್ಮನನ್ನು ಸಾಧಿಸಕ್ಕಾಗೋದಿಲ್ಲ. ಅಲ್ಲಿಯೂ ಲಕ್ಷಣ ಹೇಳಿ ಇನ್ನೇನಾದ್ರೆ ಹೇಳ್ಬೋದು. ಆದ್ದರಿಂದ ಭಾಷಿಕಾರರು ಹೇಳ್ತಾರೆ ಶ್ರೀಭಾಷ್ಯದಲ್ಲಿ, ನೀವು ಎಲ್ಲ ಸಗುಣ ಎಲ್ಲ ಹೋಗಿ ನಿರ್ಗುಣ ಅಂತ ಹೇಳಿ, ನಿರ್ಗುಣವೇ ಬಲ ಸಗುಣಕ್ಕಿಂತ ಅಂದ್ರೆ ನಿರ್ಗುಣಕ್ಕಿಂತ ಶೂನ್ಯ ಇನ್ನೂ ಬಲವಾಗುತ್ತೆ, ಅದನ್ನು ಒಪ್ಕೊಳ್ಳಿ ಬೌದ್ಧರ ಅಂತ ಹೇಳ್ತಾರೆ. ಆದ್ದರಿಂದ ಒಂದಕ್ಕೆ ಹೇಳ್ಕೊಂಡು ಹೋದ್ರೆ ಎಲ್ಲಿ ನಿಲ್ಲುತ್ತೆ? ಹಾಗೆ ಆ ರೀತಿ ಹೇಳಕ್ಕಾಗೋದಿಲ್ಲ. ಎಲ್ಲಕ್ಕೂ ಲಕ್ಷಣಾರ್ಥ ನಿರ್ಗುಣಕ್ಕಿಂತ ಒಂದೆರಡು ಶೂನ್ಯವಾದ ಇನ್ನೂ ಹೆಚ್ಚಾಯ್ತಲ್ಲ. ಸಗುಣ ಬ್ರಹ್ಮಕ್ಕಿಂತ ನಿರ್ಗುಣ ಬ್ರಹ್ಮ ಬಲವಾದದ್ದು ಅಂದ್ರೆ ನಿರ್ಗುಣ ಬ್ರಹ್ಮಕ್ಕಿಂತ ಶೂನ್ಯವಾದ ಇನ್ನೂ ಬಲವಾಗುತ್ತೆ. ಹೌದು ಅದನ್ನು ಒಪ್ಕೊಳ್ಳಿ ಯಾವಾಗ ಅಂತ ಹೇಳ್ತಾರೆ ಭಾಷಿಕಾರರು. ಬೌದ್ಧರು ಅದೇ ತರ ಹೇಳಿದ್ದು ಹಾಗೆ. ಆದ್ರಿಂದ ಇದು ಈ ರೀತಿ ಎಲ್ಲಾ ಲಕ್ಷಣಾರ್ಥ ಹೇಳ್ಕೊಂಡು ಸಿದ್ಧಾಂತ ತತ್ವವನ್ನು ಸ್ಥಾಪಿಸಕ್ಕಾಗೋದಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಮುಂದೆ ಇದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ತಾರೆ. ಅದ್ವೈತ ಶ್ರುತಿಗಳಿಗೆ ಇದರಲ್ಲಿ ಸ್ವಲ್ಪ ವಿಸ್ತಾರವಾದ ವ್ಯಾಖ್ಯಾನವಿದೆ. ಬೇರೆ ಪಕ್ಷಗಳನ್ನ ಮುಂದೆ ವಿಚಾರ ಮಾಡ್ತಾರೆ. ಎಲ್ಲ ಭಾಸ್ಕರರ ಮತ ಅದೆಲ್ಲ ಇಲ್ಲಿ ಹೇಳ್ತಾರೆ ಮುಂದೆ. ಅದನ್ನ ಮುಂದೆ ನೋಡೋಣ ನಾವು ಮುಂದಿನ ಕ್ಲಾಸ್ನಲ್ಲಿ. ಎಲ್ಲ ಭಾಸ್ಕರಾಚಾರ್ಯರದು, ಶಂಕರಾಚಾರ್ಯರದು, ಯಾದವ ಪ್ರಕಾಶರದು ಇದೆಲ್ಲ ಸ್ವಲ್ಪ ವಿಸ್ತಾರವಾಗಿ ವಿವರಿಸ್ತಾರೆ. ಅದನ್ನ ಮುಂದೆ ಅಧ್ಯಯನ ಮಾಡೋಣ ಅಂತ ಹೇಳಿ ನಮಸ್ಕಾರವಂತ ಮುಗಿಸ್ಕೊಳ್ತೇನೆ.
कवितार्किक सिंहाय कल्याण गुणशालिने श्रीमते वेंकटेशाय वेदांत गुरवे नमः। जय भगवान महादेशिकाय नमः। कृष्णार्पणमस्तु।